ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದು ಬಿಡುತ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭರತನಾಟ್ಯ ಕಲಾವಿದರು ವಿದ್ವಾನ್ ಕೆ ಭವಾನಿ ಶಂಕರ್ ಅವರು. ಅವರನ್ನು ಮಾತಾಡೋಣ, ಅವರೊಂದಿಗೆ ಮಾತನಾಡಿ ಅವರ ಮನದ ವಿಷಯವನ್ನು ತಿಳಿಯೋಣ, ಅವರ ಕಲಾ ಪಯಣವನ್ನು ತಿಳಿಯೋಣ. ಮೊದಲಿಗೆ ಅವರಿಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತವನ್ನು ಕೊಡೋಣ. ಸರ್, ತಮ್ಮ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಸರ್, ಉಡುಪಿ ಜಿಲ್ಲೆಯವರು ತಾವು, ಅಮ್ಮುಂಜೆಯವರು, ಭಾಳಷ್ಟು ಶಿಷ್ಯರನ್ನ ತಯಾರು ಮಾಡಿದ್ದೀರಿ. ಅದೇ ರೀತಿ ನೀವು ಕೂಡ ವಿದ್ವತ್ತು ಮುಗಿಸಿ ಭಾಳ ಶಿಷ್ಯರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀರಿ. ನಿಮ್ಮ ಕಲಾ ಪಯಣವನ್ನು ತಿಳಿಯುವಂಥ ಕುತೂಹಲ ನಮಗೆ. ಹಾಗೆ ಮೊದಲಿಗೆ ತಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು ಸರ್. ಸರಿ ಸರ್. ನನ್ನ ತಂದೆ ಕೆ ಭಾಸ್ಕರ್ ಅಂಥೇಳಿ, ತಾಯಿ ಪಿ ಶಕುಂತಳ ಅಂಥೇಳಿ. ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ASI ಆಗಿ ರಿಟೈರ್ಡ್ ಆಗಿದ್ದಾರೆ. ತಾಯಿ ಹೌಸ್ ವೈಫು. ನನ್ನ ಶೈಕ್ಷಣಿಕ ಜೀವನ ಬೇರೆ ಬೇರೆ ಊರಿನಿಗೆ ಹೀಗೆ ತಂದೆಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗೆ ನಾವು ಎಲ್ಲ ಊರುಗಳಿಗೆ ಶಾಲಾ ಜೀವನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಇದ್ರಿ ಸರ್ ತಾವು? ಎಲ್ಲರ ಕಲ್ತ್ರಿ? ನಾನು 1 to 4th ಸ್ಟ್ಯಾಂಡರ್ಡ್ ತನಕ ಮಂಗಳೂರಿನಲ್ಲಿ ಪದವು ಶಾಲೆ ಅಂತೇಳಿ, ಬಿಕ್ಕರ್ನಕಟ್ಟೆ, ಕೈಕಂಬ, ಆ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಅಲ್ಲಿ ನಂತರ ತಂದೆಗೆ ಪಡುಬಿದ್ರೆಗೆ ರಿಟೈರ್ಡ್ ಆಯಿತು, ಟ್ರಾನ್ಸ್ಫರ್ ಆಯಿತು. ಆವಾಗ ನಾವು ಅನಿವಾರ್ಯವಾಗಿ ನಮ್ಮ ಅಜ್ಜಿ ಮನೆಯಲ್ಲೇ ನೆಲೆಸುವ ಅಂತೇಳಿ ಡಿಸೈಡ್ ಮಾಡಿತ್ತು, ಅಮ್ಮುಂಜೆಯಲ್ಲಿ. ಅಲ್ಲಿ ನಂತರ ನನ್ನೊಂದು ಅಮ್ಮುಂಜೆಯಲ್ಲಿ ನಾವು ಹೌದು ಅಲ್ಲೇ ವಾಸ್ತವ್ಯ ಹೂಡಿ ಅಲ್ಲಿಂದ ನನ್ನ ಆಮೇಲೆ 5th to 7th ಸೆಕ್ರೆಟ್ ಹಿಯರ್ ಪ್ರೈಮರಿ ಸ್ಕೂಲ್ ಅಮ್ಮುಂಜೆ, ಆಮೇಲೆ ಹೈಸ್ಕೂಲ್ ಮಿಲಗ್ರೀಸ್ ಕಲ್ಯಾಣಪುರ, ಆಮೇಲೆ ಕಾಲೇಜನ್ನು ನಾನು ನಮ್ಮ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜ್ ಹೌದು ಅಲ್ಲಿ ಮಾಡಿದ್ದೆ. ಆನಂತರ DEd ಡಿಪ್ಲೊಮಾ ಇನ್ ಎಜುಕೇಷನ್ KUTTI ಕೊಕ್ಕರಣೆ ಕುಮುದ ಉಮಾಶಂಕರ ಶಿಕ್ಷಕರ ತರಬೇತಿ ಕೇಂದ್ರ, ಇಲ್ಲಿ 3 ವರ್ಷದ ಕೋರ್ಸನ್ನು ಅಲ್ಲಿ ಮುಗಿಸ್ಕೊಂಡಿದ್ದೆ. ಆಮೇಲೆ ನೀವು ಟೀಚಿಂಗಿಗೆ ಹೋದ್ರ ಏನಾದ್ರು? ನಮಗೆ ಇಂಟರ್ನ್ಶಿಪ್ ಅಂತೇಳಿ ಒಂದು 6 ತಿಂಗಳಿತ್ತು. ಆವಾಗ ಮನೆ ಹತ್ರ ಕಲ್ಯಾಣಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕಲ್ಯಾಣಪುರ ಅಂತೇಳಿ, ಅಲ್ಲಿ ಒಂದು 6 ತಿಂಗಳು ಟೀಚಿಂಗ್ ಮಾಡಿದ್ದೇನೆ. ಆಮೇಲೆ ನಾನು ಕಲಿತ ಶಾಲೆಯಲ್ಲೇ ಸರ್ವಿಸ್ ಮಾಡುವಂತ ಒಂದು ಆಸೆ ಇತ್ತು. ಒಂದು 2 ವರ್ಷ ನಾನು ಕಲಿತ ಸೆಕ್ರೆಟ್ ಹಿಯರ್ ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದು ಯಾಕೆ ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ನನಗೆ ನನ್ನ HM ನಮ್ಮಲ್ಲಿ ಬಾ ಮರೆ ಅಂತೇಳಿ ಕರೆದ್ರು. ಮತ್ತು ನನಗೆ ಸ್ವಲ್ಪ ಸಡಿಲಿಕೆ ಇತ್ತು. ನಾನಲ್ಲಿ ಮಿಡ್ಲಲ್ಲಿ ಏನು ಮಾಡ್ತಿದ್ದೆ ಹೇಳಿದೆ, ನನ್ನ ಈ ಕಲಾ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಶಾಲೆಗಳಿಗೆ ವಿಸಿಟ್ ಟೀಚರಾಗಿ ಹೋಗ್ತಾ ಇದ್ದೆ. ಆವಾಗ ನನಗೆ ಆ ಟೀಚರ್ ಬಿಡ್ತಾಯಿದ್ದು, ನಿನ್ನ ಪಿರಿಯಡಿಗೆ ಮಾಡಿಕೊಂಡು ಹೋಗು ಅಂತೇಳಿ. ಹಾಗೆ ಸ್ವಾತಂತ್ರ್ಯ ಇತ್ತು. ಹೌದು. ಹಾಗೆ ಅಲ್ಲಿ ಮಕ್ಕಳಿಗೆ ಪಾಠದ ಜೊತೆಗೆ ನಾನು ಈ ಕಲಾ ಶಿಕ್ಷಣವನ್ನು ಕೂಡ ಬೇರೆ ಶಾಲೆಗಳಿಗೆ ಹೋಗಿ ಹೇಳಿಕೊಡ್ತಾ ಇದ್ದೆ ಸರ್. ಅದೇ ರೀತಿ ಸರ್, ತಮ್ಮ ಈ ಕಲಾಸಕ್ತಿ, ನಿಮ್ಮ ಮನೆಯಲ್ಲಿ ಯಾರು ಕಲಾವಿದರಿದ್ರ ಅಥವಾ ನಿಮ್ಗೆ ಈ ಕಲಾಸಕ್ತಿ ಬಂದ ಬಗ್ಗೆ ಹೇಗೆ ಸರ್? ನನಗೆ ಬಾಲ್ಯದಲ್ಲಿ ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಆದರೆ ಹಾಗಂತ ಹೇಳಿ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ಲಿಕ್ಕೆ ಹೋದರೆ ಯಾರು ಕೂಡ ಭರತನಾಟ್ಯ ಕಲಾವಿದರು ಇಲ್ಲ. ಆದರೆ ಸಂಗೀತ ಕ್ಷೇತ್ರದಲ್ಲಿ, ಚಿತ್ರಕಲಾ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇದ್ದವರು ಇದ್ದರು. ನನ್ನ ಅಜ್ಜಿಯ ಅಕ್ಕನ ಮಕ್ಕಳು ಮತ್ತು ನನ್ನ ಸ್ವತಃ ಅಜ್ಜಿಯ ಅಕ್ಕ, ಅವರು ಟೀಚರ್ ಆಗಿದ್ದರು. ಅವರು ಆ ಕಾಲದಲ್ಲಿ ಸಂಗೀತ ಕಲಿತಿದ್ರು ಮತ್ತು ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಅವರ ಕೆಲವು ನೋಟ್ಸ್ಗಳು ಈಗಲೂ ಕೂಡ ನನ್ನ ಕೈಯಲ್ಲಿ ಉಂಟು, ಅವರು ಆವಾಗ ಕಲ್ತದ್ದು. ಆದರೆ ನನ್ನ ಮಾಸ್ಟರ್ ಯಾವಾಗಲೂ ಮತ್ತೊಂದು ಹೇಳ್ತಾ ಇದ್ರು, ಯಾರೋ ಪೂರ್ವಜನ್ಮದ ಒಂದು ನಿಮ್ಮ ಪೂರ್ವಿಕರಿಗೆ ಕಲಿಬೇಕು ಅಂತ ತುಂಬ ಆಸೆ ಇತ್ತೇನು, ಹೌದು, ಅದು ನಿನ್ನ ಮುಖಾಂತರ ಈಗ ಆಗ್ತಾ ಉಂಟು ಭರತನಾಟ್ಯ ಅಂತ ನನಗೆ ಅನಿಸ್ತದೆ. ಅವರಿಗೆ ಸಂಗೀತ ನನಗೆ ಹೇಳಿದ್ದ ನನ್ನ ಅಜ್ಜಿ, ಅವರು ಸಂಗೀತ ಸಂಯೋಜನೆ ಮಾಡ್ತಾ ಇದ್ರು. ಮತ್ತು ಶಾಲೆಗೆ ಹೋಗ್ತಿರುವಾಗ ನೃತ್ಯ ರೂಪಗಳನ್ನು ಹೇಳಿಕೊಡ್ತಾ ಇದ್ರಂತೆ ಮಕ್ಕಳಿಗೆ. ಸ್ವತಃ ತಾನೇ ಹಾರ್ಮೋನಿಯಂ ಬಾರಿಸ್ಕೊಂಡು ನುಡಿಸ್ಕೊಂಡು ನೃತ್ಯ ರೂಪಗಳನ್ನು ಕೃಷ್ಣ ಕುಮಾರಿ ಅಂತ ಹೇಳಿ, ಕಿಟ್ಟು ಟೀಚರ್ ಅಂತೇಳಿ ಕರಿತಾ ಇದ್ರು. ಹೌದು, ಅಮಲ್ಪಾಡಿ ಕಿನ್ನಿಮುಲ್ಕಿಯವರ ಮನೆ ಇಲ್ಲಿ ಉಡುಪಿಯ ಪರಿಸರದಲ್ಲಿ ನಮ್ಮ ಸೌತ್ ಶಾಲೆ, ವಿವೇಕಾನಂದ, ಇದು ಕೆಲವು ಶಾಲೆಗಳಲ್ಲಿ ಅವರು ಟೀಚರ್ ಆಗಿ ಸರ್ವಿಸ್ ಮಾಡಿದ್ದಾರೆ. ಅವರಿಗೆ ಆ ಆಸಕ್ತಿ ಇತ್ತು. ಆದ್ರಿಂದಾಗಿ ನಿನಗೆ ಬಂದಿರಲೂಬಹುದು ಆ ಆಸಕ್ತಿ ಅಂತ ಹೇಳಿ. ನನಗೆ ಬಾಲ್ಯದಲ್ಲಿ ಮನೆಯಲ್ಲಿ ಟಿವಿಯಲ್ಲಿ ಭರತನಾಟ್ಯ ಬಂದರೆ, ಆವಾಗ DD ನ್ಯಾಷನಲ್ ಚಾನಲ್ ಇರುವಾಗ ಭರತನಾಟ್ಯ ಬಂದಾಗ ನಾನು ಡಿಸ್ಟರ್ಬ್ ಆಗದ ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಯಾರು ಮಾತಾಡಿದ್ರೆ ಮಾತಾಡಬೇಡಿ, ಆಫ್ ಮಾಡಬೇಡಿ ಅಂತ ಹೇಳಿ. ನಾನು ಇದು ಲೋವರ್ ಪ್ರೈಮರಿ ಶಾಲೆ ಇರುವಾಗ ಆ ಟೈಮಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ. ಅದು ಏನು ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಸುಮ್ಮನೆ ಆದರೂ ನೋಡ್ತಾ ಇದ್ದೆ. ಮಾಡುವಂಥ ಒಂದು ಒಲವಿತ್ತು ಅದರ ಬಗ್ಗೆ. ಅಲ್ಲಿಂದ ನನ್ನ ಈ ಕಲಾ ಆಸಕ್ತಿ ಬೆಳೀತು. ಟಿವಿ ನೋಡಿ ಅದೇ ರೀತಿ ನೀವು ಜೀನ್ಸ್ ಅಲ್ಲಿ ಬಂತದ್ದು. ಅದೇ ಯಾರು ಹೇಳಿದ್ದು, ಜೀನ್ಸ್ ಅಲ್ಲಿ
ರೋಗಗಳು ಮಾತ್ರ ಬರ್ತದೆ, ಕಲೆಗಳು ಬರೋದಿಲ್ಲ ಅಂತ ಹೇಳಿದೆ. ಇಲ್ಲ ತಮಾಷೆಗೆ ಯಾರು ಹಾಗೆ ಹೇಳಿ ಅದು ಜೀವ ಬರ್ತದೆ ಸರ್, ಅದು ಸೆಳೆತ ಎಳಿತದೆ ನಮ್ಮನ್ನ. ಯಾವುದೋ ಒಂದು ವಿಭಾಗದಲ್ಲಿ ಅವರು ಹಾಡುಗಾರಿಕೆಲಿದ್ರು, ನೀವು ನಾಟ್ಯದಲ್ಲಿದ್ದೀರಿ, ಅದೇ ಮತ್ತೆ ನೀವು ಹಲವಾರು ವಿಭಾಗದಲ್ಲಿ ಇದ್ದೀರಿ, ನಿಮ್ಮ ಹವ್ಯಾಸ ಬಹಳಷ್ಟಿದೆ. ಇದು ಒಂದು ಮಾತ್ರ ಅಲ್ಲ, ಯಾವುದೆಲ್ಲ ನೀವು ನುಡಿಸ್ತೀರಿ ಸರ್? ನಾನು ಹಾರ್ಮೋನಿಯಂ ನುಡಿಸ್ತೇನೆ ಭಜನೆಗಳಿಗೆ, ಆಮೇಲೆ ನಾದಸ್ವರ ನುಡಿಸ್ತೇನೆ. ಜಯಕರ್ ಸೇರಿಗಾರ್ ಅಂತೇಳಿ ನಮ್ಮನೆ ಪಕ್ಕದಲ್ಲಿ ಒಬ್ಬರು ನಾದಸ್ವರ ವಾದಕರಿದ್ದಾರೆ. ಅದಕ್ಕೊಂದು ಕಾರಣ ಉಂಟು ಸರ್. ನನ್ನ ತಂದೆಯ ತಂದೆ ಅವ್ರ ಹತ್ರ ಒಂದು ಸಣ್ಣ ಟ್ರೂಫ್ ಇತ್ತಂತೆ ಆವಾಗ ನಾದಸ್ವರದ್ದೇ. ಅವರದ್ದು ನಾದಸ್ವರ, ಆಮೇಲೆ ಈ ಬಡಿಯುವಂಥ ವಾದ್ಯಗಳು, ಅವುಗಳೆಲ್ಲವೂ ಕೂಡ ಈಗಲೂ ಕೂಡ ನಮ್ಮ ಮನೆಯಲ್ಲಿ ಉಂಟು, ನಮ್ಮ ಜೋಪಾನವಾಗಿ ಇಟ್ಟಿದ್ದಾರೆ. ಸೊ ನನಗೊಂದು ಆಸೆ ಇತ್ತು, ಆ ಕಲೆಯನ್ನು ಯಾರು ಅಲ್ಲಿ ನಿಂತು ಹೋಗಬಾರದು ಮತ್ತು ಮುಂದುವರಿಸಬೇಕು ಅಂತೇಳಿ. ಆ ಉದ್ದೇಶದಿಂದ ನಾನೊಂದು ನಾದಸ್ವರ ಕಲಿಬೇಕು ಅಂತೇಳಿ ಮನಸ್ಸು ಮಾಡಿದೆ. ಅದಕ್ಕೆ ಸರಿಯಾಗಿ ನನ್ನ ಮನೆ ಹತ್ರದ ಜಯಕರ್ ಸೇರಿಗಾರ್ ಅಂತೇಳಿ ಅವರು ನನಗೆ ಹೇಳಿಕೊಟ್ರು. ಹಾಗಂತೇಳಿ ನಾನು ಅದನ್ನು ಪ್ರೊಫೆಷನಲ್ ಆಗಿ ಮುಂದುವರಿಸ್ತಾ ಹೋಗಲಿಲ್ಲ, ಹವ್ಯಾಸಕ್ಕೋಸ್ಕರವಾಗಿ ಇಟ್ಕೊಂಡಿದ್ದೇನೆ. ಮನೇಲಿ ನಾದಸ್ವರ ಉಂಟು, ನುಡಿಸ್ಬೇಕಂತ ಅನಿಸಿದಾಗ ನಾನು ಅಷ್ಟಕ್ಕೆ ನುಡಿಸ್ತೇನೆ. ಹಾಗೆ ಹಲವಾರು ವಿಭಾಗಗಳಲ್ಲಿ ತಾವಿದ್ದೀರಿ. ಮುಖ್ಯವಾಗಿ ಭರತನಾಟ್ಯದ ಬಗ್ಗೆ ಹೇಳ್ಬೇಕಾದ್ರೆ, ನೀವು ಭರತನಾಟ್ಯವನ್ನು ಕಲಿತ ಬಗ್ಗೆ, ನಿಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತು, ನೀವು ಕಲಿತ ರೀತಿ ಅದರ ಬಗ್ಗೆ ತಿಳಿಸಿ ಸರ್. ನಾನು ಆರಂಭದಲ್ಲಿ ಹೀಗೆ ಟಿ ವಿ ನೋಡಿಕೊಂಡೇ ಭರತನಾಟ್ಯ ಮಾಡ್ತಾ ಇದ್ದೆ. ಪ್ರಥಮವಾಗಿ ನಾನೀಗ ಹೇಳಿದ್ನಲ್ಲ, ನಾನು 3ನೇ ಕ್ಲಾಸಲ್ಲಿ ಇರಬೇಕು ಮೋಸ್ಟ್ಲಿ. ಆ ಸಂದರ್ಭದಲ್ಲಿ ಮಂಗಳೂರಿನ ಶಾಲೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನನಗೆ, ನೀನು ಭರತನಾಟ್ಯ ಮಾಡು ಅಂತೇಳಿ. ಆವಾಗೆಲ್ಲ ಟ್ರೈನಿಂಗ್ ಟೀಚರ್ಸ್ಗಳು ಬರೋದು, 1-2 ತಿಂಗಳು 3 ತಿಂಗಳು ಅವ್ರು ಟ್ರೈನಿಂಗ್ ಟೀಚರ್ಸ್ಗಳು ಪ್ರಾಕ್ಟಿಕಲ್ ಟೀಚಿಂಗ್ ಅಂತ ಬರ್ತಾರೆ. ನಮಗೆ ಅವರು ಬಂದ ಕೂಡ ನಮ್ಗೆ ಬಹಳ ಖುಷಿ ಆಗೋದು, ಯಾಕಂತ ಹೇಳಿದ್ರೆ ಡ್ಯಾನ್ಸ್ ಮಾಡಿಸ್ತಾರೆ, ಅದರ್ ಆಕ್ಟಿವಿಟೀಸ್ಗಳನ್ನು ಮಾಡಿಸ್ತಾರೆ, ಪಾಠ ಕಡಿಮೆ ಆಗ್ತದೆ. ಅವರು ಅವರ ತರಬೇತಿ ಮುಗಿಸಿ ಹೋಗುವಾಗ ಒಂದು ಸೆಂಡ್ ಅಪ್ ಟೈಪ್ ಮಾಡ್ತಾ ಇದ್ರು, ಒಂದು ಮನೋರಂಜನೆ ಕಾರ್ಯಕ್ರಮ, ಒಂದಿಷ್ಟು ಸಮಯದ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ. ಆವಾಗ ಅವರಿಗೆ ಯಾರು ಸೂಚಿಸಿದ್ರು, ಇವನು ಭರತನಾಟ್ಯ ಮಾಡ್ತಾನೆ ಅಂತೇಳಿ, ಮಾಡು ಅಂತೇಳಿ ಹೇಳಿದರು. ಆವಾಗ ಇವನು ನಮ್ಮಮ್ಮ ಶಾರದೆ ಅನ್ನುವಂಥ ಒಂದು ದೇವರ ನಾಮಕ್ಕೆ ನಾನೇನೋ ಒಂದು ಮಾಡಿದ್ದೇನೆ, ಅದು ನನ್ನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಹೇಗೆ ಮಾಡಿದ್ದೇನೆ ಅಂತ. ನನಗೇನು ಭರತನಾಟ್ಯದ ಗಂಧ ಗಾಳಿಯೇ ಗೊತ್ತಿಲ್ಲ, ಮಾಡಿದೆ. ಆದರೆ ಅದಕ್ಕೆ ಅಲ್ಲಿ ಒಂದು ವಿಶೇಷ ನೋಡಿ, ನನ್ನ ಕ್ಲಾಸಿನ ಇನ್ನೊಂದು ಹುಡುಗಿಯ ತಂದೆ ಅವರು ಮೃದಂಗಿಷ್ಟು, ಆ ಹುಡುಗಿಯ ಮಗು ಇದ್ದು ಪ್ರದರ್ಶನ ಇತ್ತು. ಅವ್ರೇನು ಮಾಡಿದ್ದಾರೆ, ಆ ಹುಡುಗಿ ಮಗುವಿಗೆ ಕರ್ಕೊಂಡು ಬರುವಾಗ ಹಾಡುಗಾರರನ್ನು ಕರ್ಕೊಂಡು ಬಂದಿದ್ದಾರೆ. ನನ್ನದು ಕೂಡ ಲೈವ್ ಆಗಿ ನಮ್ಮಮ್ಮ ಶಾರದೆ. ಆ ದಿವಸ ನಾನು ಪ್ರಥಮವಾಗಿ ಕಾಲಿಗೆ ಗೆಜ್ಜೆ ಕಟ್ಟುದು, ನನಗೆ ಆದಂಥ ಸಂತೋಷ ಈಗಲೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಗೆಜ್ಜೆ ತೆಗೆಯುವಾಗ ತುಂಬ ಬೇಸರ ಆಯಿತು, ಅಯ್ಯೋ ಮುಗಿತಲ್ಲ ಇನ್ನು ಕಾರ್ಯಕ್ರಮ ಅಂತ. ಹಾಗೆ ಆ ಗೆಜ್ಜೆ ಕಟ್ಟಿಕೊಂಡು ನಮ್ಮಮ್ಮ ಶಾರದೆ ಎನ್ನುವಂಥ ಡ್ಯಾನ್ಸನ್ನು, ಮಕ್ಕಳ ನೃತ್ಯವನ್ನು ಪ್ರದರ್ಶನ ಮಾಡಿದಾಗ, ಹೌದು ಸಣ್ಣ ಪ್ರಾಯದಲ್ಲಿ ನಾನು ಹೇಳಿದ್ನಲ್ಲ, ಅದು ಏನು ಮಾಡಿದ್ದೇನೆ ಹೆಜ್ಜೆ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಇನ್ನೂ ಒಂದು ಮನದಲ್ಲಿ ತುಡಿತ ಉಂಟು ಸರ್, ಅದು ಯಾರು ಟೀಚರ್ ನನಗೆ ನೆನಪಿಲ್ಲ, ಯಾವ ಟೀಚರು ಅಥವಾ ಯಾರು ಆ ಹುಡುಗಿ ಅಂತೇಳಿ. ಇನ್ನೊಮ್ಮೆ ಅವರನ್ನು ಮಾತಾಡಿಸಬೇಕು ಅಂತೇಳಿ ಅನಿಸ್ತದೆ, ಅದು ಸಾಧ್ಯವಿಲ್ಲೋ ಗೊತ್ತಿಲ್ಲ. ಆದರೆ ಆ ದಿವಸ ನಾನು ರಂಗದಲ್ಲಿ ಮಾಡಿದಾಗ ನನಗೆ ತುಂಬ ಶಿಕ್ಷಕರು, ನಮ್ಮ ಶಾಲೆ ಟೀಚರ್ಸ್ಗಳೆಲ್ಲ ತುಂಬ ಪ್ರಶಂಸೆ ಮಾಡಿದರು, ಒಳ್ಳೆ ಡ್ಯಾನ್ಸ್ ಮಾಡ್ತೀನಿ ಮಾರೆ, ಒಳ್ಳೆ ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ. ಆನಂತರ ನನ್ನ ಪಯಣ ಮಂಗಳೂರಿನಿಂದ ಇಲ್ಲಿಗೆ ಅಮುಂಜಿಗೆ ಬಂದಾಗ ಅಲ್ಲಿಯೂ ಕೂಡ ಹಾಗೆ ಒಂಥರ ಹುಚ್ಚು ಭರತನಾಟ್ಯ, ಆ ಡ್ರೆಸ್ಗಳನ್ನು ಹಾಕ್ಕೊಂಡು ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡುವಂಥದ್ದು. ಹೀಗೆ ಅಲ್ಲಿಯೂ ಕೂಡ ನನ್ನ ಡ್ಯಾನ್ಸ್ ನೋಡಿದಾಗ ಒಬ್ಬರು ಕೇರಳದ ಒಂದು ಟೀಚರ್ ಉಮಾ ಮಾಧವಿ ಅಂತೇಳಿ, ಅವರು ಮೂಲತಃ ಕೇರಳದವರು, ನಮ್ಮ ಮನೆ ಪಕ್ಕದಲ್ಲಿ ಇದ್ದಾರೆ. ಅವರು ನನ್ನನ್ನು ನನ್ನ ಡ್ಯಾನ್ಸ್ ನೋಡಿದವರು ಮನೇಲಿ ಬಂದು ಅಮ್ಮನ ಹತ್ರ ಮಾತಾಡಿದರು. ನೋಡಿ, ನಿಮ್ಮ ಮಗನಿಗೆ ತುಂಬ ಭರತನಾಟ್ಯದಲ್ಲಿ ಆಸಕ್ತಿ ಉಂಟು, ನಿಮ್ಮನ್ನು ಆ ಫೀಲ್ಡಿಗೆ ಹಾಕಿದರೆ ಅವನು ಉತ್ತಮ ಕಲಾವಿದನಾಗುವಲ್ಲಿ 2 ಮಾತಿಲ್ಲ, ಅದರಿಂದ ಒಳ್ಳೆ ಟೀಚರನ್ನು ನೋಡಿ ಒಂದು ಹಾಕಿ ಅಂತೇಳಿ ಮತ್ತೆ ಸಜೆಸ್ಟ್ ಮಾಡಿದ್ರು. ನಮ್ಮಲ್ಲಿ ಒಬ್ರು ಯಾರೊಬ್ಬರು ಟೀಚರ್ ಬರ್ತಾ ಇದ್ದಾರೆ, ಸಾಧ್ಯ ಅಂದರೆ ಕಳಿಸಿ ಅಂತೇಳಿ. ಅಲ್ಲಿ ಆವಾಗ ಚೇತನ್ ರಾವ್ ಅಂತೇಳಿ ಒಬ್ರು ಬರ್ತಾ ಇದ್ರು, ಅವರ ಮನೆ ನಮ್ಮ ಮನೆ ಪಕ್ಕವೇ. ಅವ್ರ ಹತ್ರ ನಾನು ಡ್ಯಾನ್ಸ್ ಕಲಿಲಿಕ್ಕೆ ಹೋದೆ. ಒಂದು ಹೆಚ್ಚಂತ ಹೇಳಿದ್ರೆ ಒಂದು ವರ್ಷ ತನಕ ನಾನಲ್ಲಿ ಕಲ್ತಿದ್ದೇನೆ, ತುಂಬ ಆಸಕ್ತಿಯಿಂದ ಕಲಿತೆ. ಆಮೇಲೆ ನನ್ನ ದುರಾದೃಷ್ಟವೋ ಏನೂ ಗೊತ್ತಿಲ್ಲ, ಆ ಟೀಚರಿಗೆ ಮದುವೆ ಸಮಥಿಂಗ್ ಏನಾಯ್ತು, ಅವರು ಬರೋದು ಸ್ಟಾಪ್ ಆಯಿತು. ಹೀಗಿರುವಾಗ ಮತ್ತೇನು ಅಂತೇಳಿ ಯೋಚನೆ ಮಾಡ್ತಿರುವಾಗ ಒಂದು ರಾಜಾಂಗಣದ ಆಸುಬಾಸಿನಲ್ಲಿ ಒಂದು ದಿವಸ ತಿರುಗಬೇಕಾದ್ರೆ ರಾಧಾಕೃಷ್ಣ ನೃತ್ಯ ನಿಕೇತನ, ಆವಾಗ ದಶಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಎಲ್ಲ ರಥಬೀದಿಯಲ್ಲೆಲ್ಲ ಬೋರ್ಡ್ಗಳು ನೋಡ್ತಾ ಇತ್ತು. ಯಾರ ಹತ್ರ ಕೇಳಿದೆ, ಇದು ಈ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಸಿಗ್ತದೆ ಅಂತೇಳಿ. ಪಾಪ ಅವ್ರಿಗೆ ಗೊತ್ತಿರಲಿವೇನು, ಆದರೆ ಅವರು ಸಜೆಸ್ಟ್ ಮಾಡಿದ್ರು ನನಗೆ, ನೀವು ಸೀದಾ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋಗಿ. ಆವಾಗ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲಿ ವಾದಿರಾಜ ಬಿಲ್ಡಿಂಗ್ ಅಂತೇಳಿ ಅಲ್ಲಿ ಮೇಲೆ ಇತ್ತು, ಅಲ್ಲಿ ಹೋಗಿ ಕೇಳಿ ಅಂತೇಳಿ. ನಾನು ಮಧ್ಯಾಹ್ನದ ಹೊತ್ತು ಸುಮಾರು ಹೀಗೆ ಹೋಗಿ ಮಾತಾಡಿದೆ ಅವ್ರ ಹತ್ರ, ರಾಧಾಕೃಷ್ಣ ನೃತ್ಯ ನಿಕೇತನ ಅಂತ ಹೇಳಿದೆ, ಎಲ್ಲಿ ಬರ್ತಿದೆ ಸರ್ ಅಂತೇಳಿ. ಅವರು ವಿಳಾಸ ಕೊಟ್ಟರು. ಆ ವಿಳಾಸವನ್ನು ಹಿಡ್ಕೊಂಡು ನಾನು ಮಾಸ್ಟರ್ ಮನೆಯನ್ನು ಹುಡ್ಕೊಂಡು ಹೋದೆ. ಅಲ್ಲಿ ಭೂತದ ಓಣಿ ಅಂಥೇಳಿ, ಅಲ್ಲಿ ಪಕ್ಕದಲ್ಲಿ ಕಲಾರ್ಪಣ ಅಂತೇಳಿ ಮನೆ ಹೆಸರು ಕೊಟ್ಟಿದ್ದಾರೆ. ಹುಡ್ಕೊಂಡು ಹೋದೆ, ಕಲಾರ್ಪಣ ಮನೆ ಸಿಕ್ಕಿತು. ಒಂದು ಖುಷಿ ಆಯಿತು, ಡ್ಯಾನ್ಸ್ ಮಾಡಿ ಸಿಕ್ಕಿದ್ರಲ್ಲ ಅಂತ. ಮನೆ ಬಾಗಿಲು ಬಡ್ದೆ,
ಮಧ್ಯಾಹ್ನ ಸಾಧಾರಣ ಒಂದು 3 ಗಂಟೆ ಹೊತ್ತು ಪಾಪ ಮಾಸ್ಟರ್ ಮತ್ತು ಅವರ ಮಿಸಸ್ ಮಲಗಿದ್ರೆ ಬಂದರು, ಬಾಗಿಲು ತೆಗೆದ್ರು. ಯಾರು ಏನಾಗಬೇಕು ಕೇಳಿದರು. ಈ ವಿಷಯವನ್ನು ಹೇಳಿದೆ, ಹೀಗೆ ಹೀಗೆ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೇಂದ್ರ ಕೊಟ್ಟರು ಅಡ್ರೆಸ್, ನನಗೆ ಡ್ಯಾನ್ಸ್ ಕಲಿಬೇಕಂತ ತುಂಬ ಮನಸ್ಸುಂಟು ಅಂತೇಳಿ. ಒಳಗೆ ಬಾ ಅಂತ ಹೇಳಿದ್ರು, ಕುತ್ಕೊಳ್ಳಿಕ್ಕೆ ಹೇಳಿ ಮಾತಾಡಿದರು. ಪ್ರಥಮವಾಗಿ ಹೇಳಿದ್ದು ನನ್ನ ಸರ್, ಈಗಲೂ ಕೂಡ ನೆನಪುಂಟು, ನಾನು ಗಂಡು ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡೋದಿಲ್ಲ. ಒಬ್ರು ಕರೆ ಮಾಡಿದ್ದಾರೆ, ಆಮೇಲೆ ಮಾತು ಮುಂದುವರ್ಸೋಣ. ಯಾರು ಅಂತ ನೋಡು, ಒಬ್ಬರು ಆಶ್ಚರ್ಯ ಕರೆ ಯಾರು ಅಂತ ನೋಡೋಣ. ಅವ್ರು ಹೇಳೋದಿಲ್ಲ, ಸರಿ ಹೇಳಬೇಕು. ಆಯ್ತು ಸರ್. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇಂದು ನಮ್ಮೊಂದಿಗೆ ಇದ್ದಾರೆ ಭವಾನಿ ಶಂಕರ್ ಅವರಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತು, ನೀವು ಯಾರು ಅಂತ ಹೇಳಬೇಡಿ ಅವರಿಗೆ, ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಭವಾನಿ ಶಂಕರ್ ಅಂದ್ರೆ ಒಂದು ಸರಳ ಸನ್ನಡತೆಯ ಸದ್ಗುಣದ ಸಾಕಾರ ಮೂರ್ತಿ ಮತ್ತು ಕಲೆಯ ಬಗ್ಗೆ ಮರ್ಯಾದೆ, ಗುರು ಹಿರಿಯರ ಬಗ್ಗೆ ಗೌರವ, ಇದೆಲ್ಲವನ್ನು ಹೃದಯದಲ್ಲಿ ತುಂಬಿಕೊಂಡಂತಹ ಮತ್ತು ಕಲಾರಾಧಕನಾದ, ಎಷ್ಟೇ ಪ್ರಶಸ್ತಿ ಸನ್ಮಾನಗಳು ಅವರಿಗೆ ತಲೆಯ ಮೇಲೆ ಅವರಿಗೆ ಒದಗಿ ಬಂದ್ರು ಅದನ್ನು ತಲೆಗೇರಿಸಿಕೊಳ್ಳದಂತಹ ಒಂದು ಧೀಮಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭವಾನಿ ಶಂಕರ್ ಅವರ ಬಗ್ಗೆ. ಯಾರು ಸರ್ ಅವರು? ಲಕ್ಷ್ಮಿ ಟೀಚರ್. ಲಕ್ಷ್ಮಿ ಟೀಚರ್ ಅಲ್ಲ 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 ಮೇಡಮ್, ಚೂರು ವಾಯ್ಸ್ ವಾಲ್ಯೂಮ್ ಕೊಡಿ. ಯಾರು ಒಂದು ಕ್ಲೂ ಕೊಡಿ ಮೇಡಮ್ ಅವರಿಗೆ. ನನ್ನೊಂದಿಗೆ ಅವರು ನನ್ನ ಅಪ್ಪನ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾಗೀರಥಿ ಟೀಚರ್ ಹೇಗಂಡಿದ್ರು ನೋಡಿ. ಅವ್ರ ಅಪ್ಪನ ಪಾತ್ರ ನೀವು ಮಾಡಿದ? ಅಲ್ಲಿ ಫೋಟೋ ತೋರಿಸ್ತಲ್ಲ ಸರ್, ಶುಕ್ರಾಚಾರ್ಯ ಪಾತ್ರ. ಶುಕ್ರಾಚಾರ್ಯ ಹೇಳಿ ಮಾತಾಡಿ ಮೇಡಮ್. ಅಂತ ಒಂದು ವ್ಯಕ್ತಿ ನಿಜವಾಗಿ ಭವಾನಿ ಶಂಕರ್ ಒಂದು ದೇವ್ರು ಕೊಟ್ಟಂತ ಈ ಕಲಾ ಪ್ರಪಂಚಕ್ಕೆ ದೇವ್ರು ಕೊಟ್ಟಂತ ವರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಅನೇಕ ನೃತ್ಯ ರೂಪಕಗಳನ್ನ ಅವರು ನಿರ್ದೇಶಿಸಿದ್ದಾರೆ. ಮಕ್ಕಳೊಂದಿಗೆ ಒಂದು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಒಂದೇ ಒಂದು ದಿನ ಹಾಗೆ ಸಿಟ್ಟಿನಿಂದ ಒಂದು ಬೈಗುಳದ ಮಾತುಗಳನ್ನ ಆಡಿದವರಲ್ಲ. ಈಗ ಎಷ್ಟೋ ಜನ ನಾನು ನೃತ್ಯ ಕಲಾವಿದರನ್ನ ನೋಡಿದ್ದೇನೆ, ಅದರಲ್ಲಿ ಅವರನ್ನ ಬದಿಗಿಟ್ಟು ಮಾತಾಡ್ತಾ ಇದ್ದೇನೆ ನಾನು. ಅಂದ್ರೆ ಅಂತ ಒಂದು ವ್ಯಕ್ತಿತ್ವ ಉಳ್ಳವರವರು. ಯಾವುದೇ ಒಂದು ಅಹಂಕಾರ ಆಗ್ಲಿ, ನಾನು ಇಷ್ಟು ಮಾಡಿದ್ದೇನೆ ಅಷ್ಟು ಮಾಡಿದ್ದೇನೆ, ನನಗೆ ಅಂತ ಸನ್ಮಾನ ಗೌರವಗಳು ಸಿಕ್ಕಿದೆ ಅಂತ ಒಂದು ದಿನವೂ ಅವರ ತಲೆಯಲ್ಲಿ ಅದು ಬಂದದ್ದಿಲ್ಲ. ಎಲ್ಲರನ್ನ ತುಂಬಾ ಇಷ್ಟಪಡುವಂತ ವ್ಯಕ್ತಿ. ನನ್ನ ಮಟ್ಟಿಗಂತೂ ನನ್ನ ಸ್ವಂತ ತಮ್ಮನ ರೀತಿ. ಒಮ್ಮೊಮ್ಮೆ ನಂಗೆ ಎಣಿಸ್ತಿತ್ತು, ಅಯ್ಯೋ ನನ್ನ ಅಮ್ಮನ ಮಗನಾಗಿ ಹುಟ್ಟಿದಿದ್ರೆ ನಾನು ನನ್ನ ತಮ್ಮ ನಿಜವಾಗಿ ಈ ನೃತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಡ್ಬೋದಿತ್ತಲ್ಲ ಅಂತ. ಖಂಡಿತ. ಅಂದ್ರೆ ಒಂದು ಹೆಣ್ಣಾಗಿ ಎಲ್ಲದಕ್ಕೂ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ನಮ್ಗೆಲ್ಲ. ಆಗ ಇಂಥವರ ಒಂದು ಬೆಂಬಲ ಇದ್ರೆ ನಿಜವಾಗಿ ನಾವು ಇಡೀ ಒಂದು ಕಲಾ ಪ್ರಪಂಚವನ್ನೇ ಆಳ್ಬಹುದು. ಹೌದು, ಖಂಡಿತ. ಆದ್ರೆ ನನ್ನ ಗಂಡ ಹೇಗಂದ್ರೆ ಅವರದ್ದು ಬಿಸ್ನೆಸ್ ಮೈಂಡ್, ಅವರದ್ದು ಆ ಟೈಪ್. ಅವ್ರು ಈ ಕಲೆ ಬಗ್ಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಅವ್ರಿಗೆ ಅದ್ರಲ್ಲಿ ಏನ್ ಮಾಡ್ಬೇಕು ಯಾವ ರೀತಿ ಇದು ಗೊತ್ತಿಲ್ಲ. ಬಟ್ ಭವಾನಿಗೆ ನಿಜವಾಗಿ ಭವಾನಿ ಶಂಕರ್ ಅಂತವರು ನನ್ನ ತಮ್ಮನಾಗಿಯೇ ಹುಟ್ಟಿದ್ದಾಗಿದ್ರೆ ನಾವ್ ಇನ್ನೂ ಸಾಧನೆ ಮಾಡ್ಬೋದಿತ್ತು ಅನ್ಸತ್ ನಂಗೆ. ನಿಜವಾಗಿ ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಸದ್ಗುಣ ಸಂಪನ್ನ ಅಂತ ಹೇಳ್ಬೋದು. ಅವ್ರ ಬಗ್ಗೆ ನಾ ಹೇಳುದಾದ್ರೆ ಸದ್ಗುಣ ಸಂಪನ್ನ. ಅವರಿಗೆ ಈ ಉಡುಪಿ ಜಿಲ್ಲೆಯಲ್ಲೇ ಯಾರು ವೈರಿಗಳಿಲ್ಲ, ಯಾಕಂದ್ರೆ ಅಷ್ಟು ಸಾಫ್ಟ್ ಕಾರ್ನರ್. ನಾನು ಹೆಣ್ಣಾದ್ರೂ ಸಹ ಕೆಲವೊಂದ್ಸಲ ಇದಾದ ಕೂಡಲೇ ಅದನ್ನ ವಿರೋಧವಾಗಿ ಮಾತಾಡಿ ಬಿಡ್ತೇನೆ. ಆದ್ರೆ ಅವರು ಅದನ್ನ ನಯವಾಗಿ ಅದನ್ನ ಹಾಗಲ್ಲ ಹೀಗೆ ಅನ್ಕೊಂಡ್ ತಕೊಂಡು ಹೋಗೋ ರೀತಿ ಬಹಳ ಚಂದ. ಅಂತ ಒಂದು ವ್ಯಕ್ತಿ. ಅವರಿಗೆ ದೇವರು ಇನ್ನೂ ಮುಂದೆ ಒಳ್ಳೆಯ ಉತ್ತಮ ಉಜ್ವಲ ಭವಿಷ್ಯ ನೀಡ್ಲಿ ಅಂತ ಅಕ್ಕನ ಸ್ಥಾನದಲ್ಲಿತ್ತು ನಾನು ಆಶೀರ್ವಾದ ಮಾಡ್ತೇನೆ. ಹಾಗೆ ಯು ಚಾನೆಲ್ನವರು ಇಂತಹ ಎಲೆ ಮರೆಯ ಪ್ರತಿಭೆಗಳನ್ನ ನೀವು ಹುಡುಕಿ ಸಂದರ್ಶನ ಮಾಡಿ ಜನರಿಗೆ ಪರಿಚಯಿಸ್ತಿರುವುದು ಬಹಳ ಸಂತೋಷದ ವಿಷಯ. ನಿಮ್ಗೂ ಸಹ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊಳ್ತೇನೆ ಸರ್. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು. ಏನ್ ಹೇಳ್ತೀರಾ? ಏನ್ ಹೇಳ್ಲಿಕ್ಕಿದ್ಯಾ ಅವ್ರಿಗೆ? ಇಲ್ಲ, ಅವರು ಭಾವುಕರಾಗಿದ್ದಾರೆ.
ನಿಮ್ಮ ಮಾತು ಕೇಳಿ ಪಾಪ. ಅಂದ್ರೆ ನೀವು ಹೇಳಿದಂತ ಮಾತುಗಳು ಅಂದ್ರೆ ಮನದ ಮಾತು ನೋಡಿ, ಮನದ ಮಾತು ಆಡ್ಲಿಕ್ಕೆ ಈ ಕಲಾಂತರಂಗ ವೇದಿಕೆ ಸದಾ ಸಿದ್ಧವಾಗಿರುತ್ತೆ. ಯಾಕಂದ್ರೆ ಇದು ಮನದ ಮಾತಿನ ಕಾರ್ಯಕ್ರಮ. ನೀವು ನಿಮ್ಮ ಮನಸ್ಸಿನ ಮಾತನ್ನು ಹೇಳಿದ್ರಿ ತಮ್ಮನ ರೀತಿಯಾಗಿ. ಆಗ ಅವ್ರಿಗೆ ಸ್ವಲ್ಪ ಭಾವುಕರಾದ್ರು ಅವರು ನಿಜವಾಗಿ. ಅದು ಅವ್ರು ನೋಡಿದ ಕೂಡಲೇ ಗೊತ್ತಾಗ್ತದೆ, ಸೌಮ್ಯ ಸ್ವಭಾವ ಮತ್ತೆ ಉತ್ತಮ ವ್ಯಕ್ತಿ. ಒಂದು ನೋಟದಲ್ಲೇ ತಿಳಿಯಬಹುದು ಅವ್ರು ನೋಡಿದ ಕೂಡಲೇ, ಅಲ್ಲ ಮೇಡಮ್? ನೋಡಿದ ಕೂಡಲೇ ಗೊತ್ತಾಗ್ತದೆ. ಅದು ತುಂಬಾ ಒಳ್ಳೆ ಗುಣ. ತುಂಬಾ ನಾನು ನೋಡಿದಂತ ಸಮಸ್ತ ಕಲಾವಿದರಲ್ಲಿ ಎದ್ದು ನಿಲ್ಲುವಂತ ಒಂದು ಗುಣ ಅವರಲ್ಲಿದೆ, ಎದ್ದು ತೋರುವಂತ ಒಂದು ಗುಣ ಅವರಲ್ಲಿದೆ. ಅವ್ರು ಮುಂದೆ ಒಳ್ಳೆಯ ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ಅನ್ನೋದು ನಾನು ಭವಿಷ್ಯ ನೋಡಿದ್ದೇನೆ ಈಗಲೇ. ಆಗ್ಲಿ ಮೇಡಮ್, ಆಗ್ಲಿ. ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಅಂತೂ ಇಂತೂ ಕಂಡು ಹಿಡಿದು ಬಿಟ್ರಿ ಅಚ್ಚರಿ ಕರೆ ಭಾಗೀರಥಿ ಮೇಡಮ್. ಹಾಗೆ ನೀವು ಅದೇ ತುಂಬಾ ಖುಷಿ ಆಗ್ತದೆ ಅವ್ರ ಹತ್ರ ಮಾತಾಡ್ಲಿಕ್ಕೆ. ನಾವು ಅವ್ರು ಹೇಳಿದಾಗೆ ನಾವು ಒಂದೇ ಮನೆಯಲ್ಲಿದ್ದ ಹಾಗೆ, ಒಂದೇ ಮನೆಯವರ ಹಾಗೆ ಇದ್ದೇವೆ. ಏನೋ ಒಂದು ನೃತ್ಯದ ಬಗ್ಗೆ ಏನಾದ್ರು ಸಂದೇಶಗಳಿದ್ದು ನಾನು ಅವ್ರ ಹತ್ರ ಕೇಳೋದು, ಅವ್ರ ನನ್ನ ಹತ್ರ ಮಾತಾಡಿಕೊಳ್ಳುವಂಥದ್ದು ತುಂಬಾ ಖುಷಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವರ ಅಪ್ಪನ ಪಾತ್ರವನ್ನು ನಾನು ಮಾಡಿದ್ದೇನೆ. ನೀವೀಗ ಕೇಳಿದ್ರಿ, ಉದ್ಯಾವರ ಮಾಧವಾಚಾರ್ಯ ದೇವಯಾನಿ ಎನ್ನುವಂತಹ ಒಂದು ನೃತ್ಯ ರೂಪಕದಲ್ಲಿ ನನಗೆ ಶುಕ್ರಾಚಾರ್ಯನ ಪಾತ್ರವನ್ನು ಕೊಟ್ಟರು. ಅವರು ದೇವಯಾನಿಯನ್ನು ಅವರು ಮಾಡಿದರು. ಅದು ಇವಾಗಲೂ ಕೂಡ ಮರೆಯಲಾಗದಂತಹ ಒಂದು ಸನ್ನಿವೇಶಗಳು. ಆ ಪ್ರಾಕ್ಟೀಸ್ ಟೈಮ್ ಆಗಲಿ. ಇನ್ನೊಂದು ವಿಷಯ ಅದು ಹೇಳಲೇಬೇಕು, ಆ ಪ್ರಾಕ್ಟೀಸ್ ನಡೀತಿರಬೇಕಾದ್ರೆ ನನ್ನ ದುರಾದೃಷ್ಟವೇನು, ನನಗೊಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ತಲೆಗೆ ಇನ್ನಿಷ್ಟು ಬ್ಯಾಂಡೇಜು, ಕೈಗೆ ಇದೆಲ್ಲ ಆಗಿತ್ತು. ನಾನು ಆ ದಿವಸ ಹಾಸ್ಪಿಟ್ಲಲ್ಲಿದ್ದೇನೆ. ಇವರು ಸಾಯಂಕಾಲ ಪ್ರಾಕ್ಟೀಸ್ ಟೈಮಲ್ಲಿ ಯಾರು ನ್ಯೂಸ್ ಕೊಟ್ಟರು, ಉದ್ಯಾವರ ಮಾಧವಾಚಾರ್ಯರಿಗೆ ಹೀಗೆ ಆಗಿದೆ ಭವಾನಿ ಶಂಕರ್ರಿಗೆ ಅಂತೇಳಿ. ಅವರು ಪ್ರಾಕ್ಟೀಸ್ನ ಇಡೀ ತಂಡವನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಎಲ್ಲರೂ ಕೂಡ. ನನಗೆ ತಿರುಗಿ ಹೀಗೆ ನೋಡ್ತೇನೆ, ಎಲ್ಲ ಕಣ್ಣೆದುರಿಗೆ ಕಾಣ್ತಾ ಇದ್ದಾರೆ ಎಲ್ಲ ಕಲಾವಿದರು. ಅದೆಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳು. ಭಾಗೀರಥಿ ಟೀಚರ್ ಆಗಲಿ, ಆಮೇಲೆ ವಿವೇಕಾನಂದ ಸರ್, ನಮ್ಮ ರಂಗಭೂಮಿ ಕಲಾವಿದರು, ಆಮೇಲೆ ಉದ್ಯಾವರ ಮಾಧವಾಚಾರ್ಯರು ಹೇಳಲಿಕ್ಕೆ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ. ನನಗೆ ನೋಡಿದ ಕೂಡಲೇ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ನನ್ನ ಹತ್ರ, ಹೇಗಿದ್ದಿ ಭವಾನಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾನು ಅವ್ರಿಗೇನು ಉತ್ತರ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ಸರ್ ಶುಕ್ರಾಚಾರ್ಯ ನಾನೇ ಮಾಡ್ತೇನೆ ಅಂತ. 2-3 ದಿವಸದಲ್ಲಿ ಪ್ರದರ್ಶನ MGM ಕಾಲೇಜಲ್ಲಿ. ನನಗೆ ಹೇಗಿದ್ದೇನಂತ ಕೇಳಿ ನನಗೆ ಹಾಗೆ ಪೆಟ್ಟಾಗಿದೆ ಹೇಳಿದಲ್ಲಿ ಅವರೆಲ್ಲರೂ ಇನ್ನು ನೀನು ಮಾಡೋದು ಬೇಡ ಅಂತ ಹೇಳ್ತಾರೆ ಅನ್ನುವಂಥ ನನಗಂತ ತುಂಬ ಆಸೆ. ಅವರ ಒಂದು ಪ್ರೊಡಕ್ಷನಲ್ಲಿ ನಂಗೆ ಮಾಡಬೇಕೆನ್ನುವಂಥ ಒಂದು ಆಸೆ. ನನ್ನದು ಒಂದೇ ಒಂದು ಮಾತು, ಸರ್ ನಾನೇ ಮಾಡ್ತೇನೆ ಶುಕ್ರಾಚಾರ್ಯ. ಆಯಿತು, ಮಾತಾಡಿದ್ರು, ಹೊರಗೆ ಹೋದ್ರು. ಹೊರಗೆ ಹೋಗಿ ಅವರು ಸ್ವಲ್ಪ ಮಾತಾಡ್ತಿದ್ದಾರೆ. ನಾನು ಪುನಃ ನನ್ನ ಮಿಸ್ಸಸ್ ಅನ್ನು ಕರೆದು ಹೇಳಿದೆ, ನೋಡು ಎಷ್ಟು ಕಷ್ಟ ಆದರೂ ಕೂಡ ಶುಕ್ರಾಚಾರ್ಯದಿಂದ ನಾನೇ ಮಾಡ್ತೇನೆ ಅಂತೇಳಿ ಹೇಳು ಅಂತೇಳಿ. ಹೋಗಿ ಪುನಃ ಅವಳು ಹೊರಗೆ ಹೋದವಳು ಹೇಳಿ ಬಂದಳು, ಅವರೇ ಮಾಡ್ತಾರಂತೆ ಸರ್. ಅಯ್ಯೋ ಮಾಡಲಿ, ನಾವೇನು ಬೇರೆ ಜನ ಮಾಡೋದಿಲ್ಲ, ಉದ್ಯಾವರ ಮಾಧವಾಚಾರ್ಯ. ಆಮೇಲೆ ಎಲ್ಲಿ ತನಕ ಅಂತ ಹೇಳಿದ್ರೆ ಬ್ಯಾಂಡೇಜ್ ಹಾಕಿಕೊಂಡೇ ನಾನು ಶುಕ್ರಾಚಾರ್ಯರ ಪಾತ್ರವನ್ನು ಮಾಡಿದ್ದೆ. ಅದು ನನಗೆ ಇನ್ನೂ ಕೂಡ ಮರೆಯಾದಂತಹ ಒಂದು ಇದು. ಮೇಕಪ್ ವಿಗ್ ಕುತ್ಕೊಳಿಸ್ಬೇಕು, ಇಲ್ಲಿಷ್ಟು ಬ್ಯಾಂಡೇಜ್ ಇತ್ತು, ಇಲ್ಲಿ ಸ್ಟಿಚ್ ಇತ್ತು. ಹೌದು, ಆ ಬ್ಯಾಂಡೇಜಲ್ಲಿ ವಿಗ್ ಕುತ್ಕೊಳಿಸಿಕೊಂಡು ಶುಕ್ರಾಚಾರ್ಯನ ಪಾತ್ರ, ಇಲ್ಲಿ ಕೈಯಲ್ಲಿ ಬ್ಯಾಂಡೇಜ್, ಇಲ್ಲೆಲ್ಲ ಮೇಕಪ್ ಎಲ್ಲ ಹಾಕೊಂಡು, ಅದು ತುಂಬಾ ಒಂಥರ ಖುಷಿ ತಂದಿದೆ. ಅದನ್ನು ಅವರು ವೇದಿಕೆಯಲ್ಲಿ ಸಹ ಹೇಳಿದ್ರು, ಭವಾನಿ ಶಂಕರ್ ನಮಗೆ ಒಂದಿಷ್ಟು ಇದು ಮಾಡಿದ್ದಾರೆ, ತ್ಯಾಗ ಮಾಡಿ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಮೇಲೆ ಮತ್ತೆ ಒಂದು ಪ್ರಾಕ್ಟೀಸ್ ಏನಿತ್ತು, ನೆಕ್ಸ್ಟ್ ಪ್ರದರ್ಶನವೇ ಇತ್ತು, ಮಾಡಿದ್ದೇನೆ. ತುಂಬಾ ಖುಷಿ ಕೊಂಡಂತಹ ಒಂದು ಕಲಾವಿದ ಹಾಗೆ ಸರ್. ಅದೇ ಪೆಟ್ಟಾದ್ರೂ ಏನಾದ್ರೂ ಮಾಡಬೇಕು. ನಾನು ಕೂಡ ನನ್ನ ಮಕ್ಕಳಿಗೆ ಅದನ್ನೇ ಹೇಳೋದು. ಕಲಾವಿದ ಅಂತ ಹೇಳಿದ ಕೂಡಲೇ ರಂಗಕ್ಕೆ ಬಂದ ನಂತರ ನಮ್ಮ ಹಿಂದಿನ ಫ್ಯಾಮಿಲಿಯ ಸಮಸ್ಯೆಗಳಿರ್ಬೋದು, ಮತ್ತೆ ಅದನ್ನು ಬಿಟ್ಬಿಟ್ಟು ಇರಬೇಕು. ಅದರಲ್ಲಿ ಕಲಾವಿದರಿಗೆ, ನಾವು ಕಲಾಭಿಮಾನಿಗಳಿಗೆ ನಾವು ಏನು ಕೊಡಬೇಕು ಅದು ಕೊಡಲೇಬೇಕು. ಹಾಗೆ ಸರ್, ತಾವು ತಂತ್ರಿಗಳ ಮನೆಗೆ ಹೋಗ್ತೀರಿ, ಅಲ್ಲಿ ನೀವು ಅವರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಅದೇ ಮುಂದುವರಿಸಿ. ಅವರು ಮೊದಲಿಗೆ ಹೇಳಿದ್ದು, ಹುಡುಗರಿಗೆ ಭರತನಾಟ್ಯ ಕಲಿಸೋದಿಲ್ಲ ನಾನು. ಈವರೆಗೆ ತುಂಬಾ ಹುಡುಗರು ಕಲಿತು ಹೋಗಿದ್ದಾರೆ, ಯಾರು ಕೂಡ ಮುಂದುವರಿಸ್ತಿಲ್ಲ. ಅದರಿಂದಾಗಿ ಬೇಡ, ನೀನು ಬೇರೆ ಯಾರಾದ್ರೂ ನೃತ್ಯ ಶಿಕ್ಷಕರಿದ್ರೆ ನೋಡು, ನಾನು ಕಲಿಸೋದಿಲ್ಲ ಅಂತ. ನಾನು ತುಂಬ ಯೋಚನೆ ಮಾಡಿದೆ. ಈಗಾಗಲೇ ನನಗೆ ಯಾರು ಗೊತ್ತಿಲ್ಲ, ಎಲ್ಲ ಹುಡ್ಕೊಂಡು ಬಂದಿದೆ ಅದ್ರ ಮೇಲೆ ಇವರು ಆಗೋದಿಲ್ಲ ಅಂದರೆ. ಇಲ್ಲ, ನಾನು ಆಮೇಲೆ ಅವ್ರ ಹತ್ರ ಅಂಗಾಲ ಹಚ್ಕೊಂಡು ಬೇಡಿದೆ, ಇಲ್ಲ ಸರ್, ನನ್ನ ಜನ್ಮದಲ್ಲಿ ಭರತನಾಟ್ಯ ಅಂತೇಳಿ ಕಲೀಲಿಕ್ಕೆ ಉಂಟಂತಾದ್ರೆ ಅದು ನಿಮ್ಮ ಹತ್ರ ಬಿಟ್ಟರೆ ಮತ್ತೆ ನಾನು ಯಾರ ಹತ್ರನೂ ಕಲಿಯೋದಿಲ್ಲ ಅಂತ ಹೇಳಿದೆ. ಆ ಮಾತು ಹೇಳಿದ ಕೂಡಲೇ ಸ್ವಲ್ಪ ತಂತ್ರಿಗಳು ನೋಡುವ ಅಂತ ಅನಿಸುತ್ತೇನೆ. ಹಾಗೆ ನೀ ಇಲ್ಲಿ ನನಗೆ ಕಲ್ತಿದ್ಯಾ ಕೇಳಿದ್ರು. ಹೌದು, 1-2 ವರ್ಷ ನೀವು ಬೇರೆ ಕಡೆ ಕಲ್ತಿದ್ದೇನೆ ಅಂತ ಹೇಳಿ. ಹಾಗಾದ್ರೆ ಮಾಡಿ ತೋರಿಸು ಅಂದರು. 1-2-3 ಹೆಜ್ಜೆಗಳನ್ನು ಮಾಡಿ ತೋರಿಸಿದೆ. ಆಮೇಲೆ ಆಯಿತು, ನಾಡ್ದು ಕ್ಲಾಸಿಗೆ ಬಾ, ಕ್ರಿಶ್ಚಿಯನ್ ಸ್ಕೂಲ್ ಪಾಠ ಆರಂಭಿಸುವ ಅಂತ ಹೇಳಿದರು. ಆನಂತರ ಅಲ್ಲಿ ನನ್ನದು ಭರತನಾಟ್ಯದ ತರಗತಿ ಆರಂಭ ಆಯಿತು. ಅಲ್ಲಿಯವರೆಗೂ ಕೂಡ ಅವರು ಡೌಟ್ ಅಲ್ಲಿ ಇದ್ರು. ಅಂದ್ರೆ ನಾನು 1-2 ತಿಂಗಳು ನಿಂತು ಮತ್ತೆ ಹೋಗ್ತೇನೆ, ಮುಂದುವರಿಸ್ತಿಲ್ಲ. ಆದ್ರೆ ನನ್ನೊಂದು ಛಲ ಇತ್ತು ಸರ್.
ಮುಂದುವರಿಸ್ಕೊಂಡು ಹೋದೆ ಅದನ್ನು. ಎಷ್ಟು ವರ್ಷ ಕಲ್ತ್ರಿ ಸರ್ ಅವರು ಇದರಲ್ಲಿ? ತಂತ್ರಿಗಳ ಹತ್ರ ಒಂದು 10-15 ವರ್ಷ ನನಗೆ ಕಲ್ತಿದ್ದೇನೆ ಸರ್. ವಿದ್ವತ್ತೆಲ್ಲ ಅಲ್ಲೇ ಕಲ್ತ? ವಿದ್ವತ್ತೆಲ್ಲ ಅಲ್ಲೇ ಮಾಡಿದ್ದು. ಅಲ್ಲೇ ಮಾಡಿದ್ರಿ? ನಾನು ಜೂನಿಯರ್ ಮುಗಿಸಿದೆ. ಆಮೇಲೆ ಸೀನಿಯರ್ ಪಾಠಕ ಆಗುವಾಗ ನನ್ನಲ್ಲಿ ಸ್ವಲ್ಪ ಛಲ ಇತ್ತು, ಏನೋ ಒಂದು ಸಾಧನೆ ಮಾಡಬೇಕೆನ್ನುವಂಥದ್ದು. ಆ ಉದ್ದೇಶದಿಂದ ಸೀನಿಯರ್ ಎಕ್ಸಾಮ್ ಆಗುವಾಗ ನಾನು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಆದೆ ಭರತನಾಟ್ಯದಲ್ಲಿ ಸೀನಿಯರ್ ಪರೀಕ್ಷೆಯಲ್ಲಿ. ಅದು ನೋಡಿದ ಕೂಡಲೇ ತುಂಬ ಖುಷಿ ಆಯಿತು ಮಾಸ್ಟ್ರಿಗೆ. ಆನಂತರ ಅವರಿಗೆ ಹೇಳಿದ್ದು, ನೀನೊಂದು ರಂಗ ಪ್ರವೇಶ ಮಾಡಬೇಕು ಮಾರಾಯ ಅಂತ. ಅವರಿಗೆ ಮೊದಲನೇದಾಗಿ ಏನಂತ ಹೇಳಿದರೆ, ಹುಡುಗರು ಯಾರು ಇಲ್ಲಿವರೆಗೆ ಕಲ್ತವರಿಲ್ಲ ಇಷ್ಟು ನಿರಂತರವಾಗಿ. ಹೀಗಿರುವಾಗ ಮತ್ತೆ ರಂಗ ಪ್ರವೇಶ ಕೂಡ ಮಾಡಲಿಲ್ಲ. ನೀನೊಬ್ಬ ಹುಡುಗ ಇದೆಯಲ್ಲ, ಮಾಡು ರಂಗ ಪ್ರವೇಶ ಅಂತ. ನಾನು ಈಗಾಗಲೇ ನಿಮಗೆ ಹೇಳಿದೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಹೇಳಿದರೆ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್. ಕೇಳಿದಾಗ ಫಸ್ಟಿಗೆ ಅಲ್ಲ, ಆಗೋದಿಲ್ಲ, ಅದೆಲ್ಲ ಎಂತಕ್ಕೆ ಸುಮ್ಮನೆ ಅಂತ ಹಾಗೆ ಹೇಳಿದರು. ಆದರೆ ನಾನು ಛಲ ಹಿಡಿದು ಮಾಡಲೇಬೇಕಂತ ಹೇಳಿದಾಗ ಮತ್ತೆ ಓಕೆ ಅಂತ ಒಪ್ಪಿಕೊಂಡ್ರು. ಏನೋ ಒಂದು ದೇವರ ದಯೆಯನ್ನು ಹಾಗೆ ರಂಗ ಪ್ರವೇಶವೂ ಆಯಿತು ರಾಜಾಂಗಣದಲ್ಲಿ ಆಯಿತು. 2007ನೇ ಇಸ್ವಿಯಲ್ಲಿ ನನ್ನ ರಂಗ ಪ್ರವೇಶ ಆಗ್ತದೆ ರಾಜಾಂಗಣದಲ್ಲಿ. ನನ್ನ ಭಾಗ್ಯವಂತ ಹೇಳಬೇಕು, 2008ಕ್ಕೆ ನಾನು ನನ್ನ ಮಾಸ್ಟರ್ನ ಕಳ್ಕೊಂಡೆ ಸರ್. ಸೊ ಆವಾಗ ನನಗೆ ಅನಿಸಿತ್ತು, ನಾನು ಒಂದು ವೇಳೆ ಡಿಲೇ ಮಾಡ್ತಿದ್ರೆ ನನ್ನ ರಂಗ ಪ್ರವೇಶಕ್ಕೆ ಮಾಸ್ಟರ್ ಒಂದು ಆಸೆಯನ್ನು ಈಡೇರಿಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ. ಸೊ ಅದು ತುಂಬ ನನಗೆ ಈಗ ಒಂದು ಖುಷಿ ಕೊಡುವಂಥ ವಿಷಯ. ಮಾಸ್ಟರ್ ಇರುವಾಗಲೇ ನನ್ನ ರಂಗ ಪ್ರವೇಶ ಮುಗಿಯಿತು ಅನ್ನುವಂಥದ್ದು. ಆವಾಗಲೂ ತುಂಬ ಖರ್ಚಾಯಿತು, ಆದರೆ ಮನೆಯಲ್ಲಿ ಮಾಡಲೇಬೇಕೆನ್ನುವಂಥ ಒಂದು ಇತ್ತು ನನಗೆ, ಛಲ ಇತ್ತು. ಕಲಾವಿದರಾದ ನಿಮ್ಮ ಒಂದು ಧೈರ್ಯದಲ್ಲಿ, ನಿಮ್ಮ ಒಂದು ಶ್ರದ್ಧೆಯಿಂದ. ಅದೇ ಹೌದು. ಈಗ ಅವ್ರ ಹತ್ರ ಕಲ್ತ್ರಿ, ವಿದ್ವತ್ತಾಯಿತು. ನೀವು ಕೂಚಿಪುಡಿ ನೃತ್ಯವನ್ನು ಇಲ್ಲಿ ಕಲ್ತು? ನನ್ನ ಸರ್ ಆ್ಯಕ್ಚುಲಿ ಕೂಚಿಪುಡಿ ಡಾನ್ಸ್ ಹೇಳಿಕೊಡ್ತಾ ಇದ್ರು. ಅವರ ನನ್ನ ಮಾಸ್ಟರ್ ನಟರಾಜ ರಾಮಕೃಷ್ಣನ್ ಅಂತೇಳಿ, ಅವರು ಕೂಚಿಪುಡಿ ಡಾನ್ಸರ್ ಆಗಿದ್ದರು, ಭರತನಾಟ್ಯಮನ್ನು ಹೇಳಿಕೊಡ್ತಾ ಇದ್ರು. ನನಗೆ ಕೂಚಿಪುಡಿ ಸಹ ಮಾಡಬೇಕು ಅಂತೇಳಿ ಆಸೆ ಇತ್ತು. ಯಾಕಂತ ಹೇಳಿದ್ರೆ ಈ ಉಡುಪಿಯಲ್ಲಿ ಒಂದು ಅವಕಾಶ ಇತ್ತು ನನಗೆ. ನಮ್ಮ ಸಂಸ್ಥೆಯಲ್ಲಿ ಕೂಚಿಪುಡಿ ಬಿಟ್ಟರೆ, ರಾಧಾಕೃಷ್ಣ ನೃತ್ಯ ನಿಕೇತನದಲ್ಲಿ ಕೂಚಿಪುಡಿ ಪಾಠ ಹೇಳಿಕೊಡೋದು ಬಿಟ್ಟರೆ, ಮತ್ತು ಕೂಚಿಪುಡಿ ನೃತ್ಯ ಪ್ರದರ್ಶನ ಮಾಡೋದು ಬಿಟ್ಟು ಉಡುಪಿಯಲ್ಲಿ ಮತ್ತೆ ಎಲ್ಲಿಯೂ ಇಲ್ಲ. ಇವನ್ ಮಂಗಳೂರಲ್ಲಿ ಕೂಡ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲ. ಆದರೆ ಇದ್ದ ಅವಕಾಶವನ್ನು ನಾನು ಯಾಕೆ ಉಪಯೋಗಿಸಿಕೊಳ್ಬಹುದು ಎನ್ನುವಂಥ ಉದ್ದೇಶದಿಂದಾಗಿ ಕೂಚಿಪುಡಿ ಪರೀಕ್ಷೆಯನ್ನು ಕೂಡ ನಾನು ಮಾಸ್ಟರಿಂದಲೇ ಕಲ್ತ್ಕೊಂಡೆ. ಅದರಲ್ಲಿ ಜೂನಿಯರ್ ಎಕ್ಸಾಮನ್ನು ಕೂಡ ಮುಗಿಸ್ಕೊಂಡೆ. ಆವಾಗ ಇಲ್ಲಿ ಸೆಂಟರ್ ಇಲ್ಲ ಸರ್, ಬ್ಯಾಂಗ್ಳೂರಿಗೆ ಹೋಗಿ ಎಕ್ಸಾಮ್ ಬರ್ಕೊಂಡು ಬರಬೇಕು. ಹೌದು, ಬ್ಯಾಂಗ್ಳೂರಿಗೆ ಹೋಗಿ ಜೂನಿಯರ್ ಎಕ್ಸಾಮ್, ಮಾಸ್ಟರ್ ಮಗಳು ಶ್ರೀಮತಿ ವೀಣಾ ಸಾಮಗ ಅಂತ ಹೇಳಿ ಅವರಲ್ಲಿ ಕರ್ಕೊಂಡೋಗಿ ನಮಗೆ ಕೂಚಿಪುಡಿ ಎಕ್ಸಾಮನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಸರ್ ಕೂಚಿಪುಡಿ ಪ್ರದರ್ಶನ ಕೂಡ ಕೊಟ್ಟಿದ್ದೀರಿ ನೀವು? ಹೌದು ಸರ್. ಈಗ ರಂಗಪ್ರವೇಶದಲ್ಲಿಯೂ ಕೂಡ ಒಂದು ಸೆಕ್ಷನ್ ಭರತನಾಟ್ಯಂ, ಸೆಕೆಂಡ್ ಸೆಕ್ಷನ್ನಲ್ಲಿ ಅಂದರೆ ಪೂರ್ವಾರ್ಧದಲ್ಲಿ ಭರತನಾಟ್ಯ ಮಾಡಿದ್ದೇವೆ, ಉತ್ತರಾರ್ಧದಲ್ಲಿ ಕೂಚಿಪುಡಿ ಸೆಕ್ಷನ್. ಅದೇ ರೀತಿ ನೀವು ಕಾರ್ಯಕ್ರಮಗಳ ಭರತನಾಟ್ಯ ಒಂದು ಕಲೆ ಸರ್, ಆ ಕಲೆಯ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಹೇಳೋ ನಾಲ್ನುಡಿ ಉಂಟಲ್ಲ, ಕಲೆ ಎಲ್ಲರನ್ನೂ ಕೂಡ ಆಕರ್ಷಿಸ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ. ಒಂದನೇದಾಗಿ ವಿಧಿಯಲ್ಲಿ ಬರೆದಿರಬೇಕು, ಕಲೆಗಾಗಿ ಹುಟ್ಟು ಅಂತೇಳಿ ಹಾಗೆ ನಿದ್ರೆ. ನಾನು ಹೇಳಿಕೊಳ್ಳೋದು, ನಾನು ಆ್ಯಕ್ಚುಲಿ ಡಿ ಎಡ್ ಮಾಡಿಕೊಂಡೆ, ಟೀಚಿಂಗ್ ಫೀಲ್ಡ್ಗೆ ಹೋಗಲಿಲ್ಲ. ಇತ್ತು ಹೌದು. ಅಲ್ಲಿ ನನ್ನ ಫ್ರೆಂಡ್ಸ್ಗಳು ಇವಾಗಲೂ ಕೂಡ ಬೈತಾರೆ ನಮ್ಮೊಟ್ಟಿಗೆ. ಆವಾಗ ಒಂದಿತ್ತು ಸರ್, ನಾನೊಂದು ವಿದ್ವತ್ ಕಂಪ್ಲೀಟ್ ಆಗಿರಲಿಲ್ಲ. ಅದರಿಂದಾಗಿ ನನ್ನ ಹತ್ರ ಒಂದು ವಿದ್ವತ್ ಮಾಡಲೇಬೇಕಿರುವಂಥ ಛಲ ಇತ್ತು. ಆ ಸಂದರ್ಭದಲ್ಲಿ ನಾನು ಡಿ ಎಡ್ ಮುಗ್ದ ಕೂಡಲೇ ಒಂದು 2 ಸರ್ತಿ ಕಾಲ್ಫರ್ ಆಯಿತು. ಆವಾಗ ಏನಂತ ಹೇಳಿದರೆ, ನಾನು ಪ್ರತಿ ಸಲವೂ ಕೂಡ ಉಡುಪಿಯಲ್ಲೇ ಎಕ್ಸಾಮ್ ಬರೆಯೋದು. ಯಾಕಂತ ಹೇಳಿದರೆ ನನಗೆ ಉಡುಪಿಯೇ ಬೇಕು. ಉಡುಪಿಯಲ್ಲಿ ಇದ್ದರೆ ನನಗೆ ನೃತ್ಯ ಶಿಕ್ಷಣ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಇಲ್ಲ ಅಂತಂದರೆ ಆಗೋದಿಲ್ಲ ಅನ್ನುವಂಥ ಉದ್ದೇಶದಿಂದ ಉಡುಪಿಯಲ್ಲೇ ಎಕ್ಸಾಮ್ ಬರೀತಿದ್ರೆ. ಆದರೆ ಉಡುಪಿಯಲ್ಲಿರೋ ಪೋಸ್ಟ್ಗಳು ಬೆರಳೆಣಿಕೆ, ಅದರಲ್ಲಿ ಮೀಸಲಾತಿಗಳು, ಮಹಿಳೆ ಹಾಗೆ ಅಂತೇಳಿ ಒಂದು ಮೀಸಲಾತಿಗಳಿತ್ತು. ಮತ್ತಿದ್ದ ಒಂದು ಪೋಸ್ಟಿಗೆ ನನ್ನದು ಫೈಟಿಂಗ್ ಇತ್ತಿಲ್ಲಿ, ಆದರೆ ಅದು ಆಗಲಿಲ್ಲ. ಆವಾಗ ಆ ಸಂದರ್ಭದಲ್ಲಿ ನನ್ನ ಫ್ರೆಂಡ್ಸ್ಗಳು, ನನ್ನ ಟ್ರೈನಿಂಗ್ ಮೇಟ್ಸ್ಗಳಿಗೆ ಎಷ್ಟು ಆಲ್ಮೋಸ್ಟ್ ಒಂದು 75% ಜನರಿಗೆ ಜಾಬ್ ಆಯಿತು. ಅವರು ಅವಾಗ ಕರೆದ್ರು, ಬಾ ಮೈಸೂರಲ್ಲಿ ಬರೀವಾ, ಬ್ಯಾಂಗ್ಳೂರಲ್ಲಿ ಬರೀವಾ, ಜಾಬ್ ಆಗ್ತಿದೆ ಬಾ ಅಂತೇಳಿ. ನಾನಿಲ್ಲ, ನನಗೆ ಡ್ಯಾನ್ಸ್ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನನ್ನ ಛಲ. ಅವರಿಗೆಲ್ಲ ಜಾಬ್ ಆಯಿತು. ಈಗ ಎಲ್ಲರೂ ಕೂಡ ಪರಿಸರದಲ್ಲೇ ಇದ್ದಾರೆ, ಎಲ್ಲ ಹತ್ತತ್ರದಲ್ಲೇ ಇದ್ದಾರೆ. ನನಗೆ ಹೊಟ್ಟೆ ಉರಿತುಂಟು, ನಾನೇ ಹೋಗ್ತಿರೋದು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ದೆ. ಇಲ್ಲ ಸರ್, ಆದರೆ ಈ ಕಲಾ ಜೀವನದಲ್ಲಿ ನನಗೆ ತೃಪ್ತಿ ಉಂಟು. ನಿಮ್ಮ ದೇವರು ಕೈ ಬಿಡಲಿಲ್ಲ ಖಂಡಿತ. ಎಲ್ಲದಕ್ಕೂ ನನ್ನ ಮಾಸ್ಟರ್ ಆಶೀರ್ವಾದ ಅಂತ ಹೇಳ್ತೇನೆ ಖಂಡಿತ. ಯಾಕಂತ ಹೇಳಿದರೆ ನನಗೆ
ಆ ವಿದ್ಯೆಯನ್ನು ಇಷ್ಟು ಯಾವುದೇ ತಾರತಮ್ಯವಿಲ್ಲದೆ ದಾರಿ ಎಳೆದುಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ನಾನೀಗ ಈ ಸಾಧನೆ ಮಾಡ್ತಿದ್ದೇನೆ ಅಂತ ಹೇಳಿದರೆ ಖಂಡಿತವಾಗಿ ನನ್ನ ಮಾಸ್ಟರ್ ಆಶೀರ್ವಾದ. ಅದಿಲ್ಲ ಅಂತಾದರೆ ಸಾಧ್ಯವೇ ಇಲ್ಲ ಸರ್. ನಿಜವಾಗಿ ನಾವು ಗುರುಗಳು ಕಲಿಸಿದವ್ರನ್ನ, ನಮ್ಮ ಕೈ ಹಿಡಿದು ಮೇಲೆತ್ತಿದವ್ರನ್ನ ಮರಿಬಾರ್ದು. ಖಂಡಿತ ಅದನ್ನು ನೆನಪಿಟ್ಟಷ್ಟು ನಾವು ಮುಂದೆ ಹೋಗ್ತೇವೆ. ಅದೆಲ್ಲ ನಮಗೆ ಪೆಟ್ರೋಲ್ ಹಾಕಿದೆ ಗಾಡಿಗೆ. ಅವ್ರ ನೆನಪು ಹೌದು, ಎಲ್ಲಿ ಮರಿತೇವೋ ನಮ್ಗೆ ಅದು ಅಲ್ಲಿ ಮುಗೀತು ಸರ್, ಮುಗೀತು ನಮ್ದು ಅಲ್ಲಿಗೆ ಸ್ಟಾಪ್. ನಾವು ಏನೇ ಸಾಧನೆ ಮಾಡಿದ್ರು ಅದಕ್ಕೆ ಎಲ್ಲರೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುವೇ ನಮಃ ಹೋಗಿ ಈಗ ಗುರುವೇನು ಮಹಾ ಅಂತ ಆದ್ರೆ ಗುರುವೇನು ಮಹಾ ಅಂತ ಆಗ್ಬಿಟ್ಟಿದೆ. ಈಗ ಒಂದ್ 4 ಅಕ್ಷರ ಕಲ್ತ್ರೆ ಸಾಕು. ಆಮೇಲೆ ಗುರುವೇನು ಸ್ಟೇಜ್ ಹತ್ತಿದ ಮೇಲೆ ಗುರು ಯಾರು ಅಂತ ಹೇಳೋದಿಲ್ಲ ಕೆಲವು. ಇಲ್ಲ ಅಂದ್ರೆ ಅವನು ಆ ಮಟ್ಟಕ್ಕೆ ಏರಿರ್ತಾನೆ, ಏರಿರ್ತಾರೆ, ಕಲಿಕೆ ಇಲ್ಲ, ಗುರುಗಳಿಗೇನು ಗೊತ್ತಿಲ್ಲ ಅಂತೇಳಿ. ಆದ್ರೆ ಪ್ರತಿಯೊಂದು ಹೆಜ್ಜೆ ಹೇಳಿಕೊಟ್ಟದ್ದು ಗುರು ಎನ್ನುವಂಥದ್ದು ನಾವು ಇರುವಲ್ಲಿವರೆಗೆ ನೆನಪಿಸ್ಕೊಳ್ಳಿ. ಅದೇ ರೀತಿ ಬಹಳಷ್ಟು ನಿಮ್ಮ ಹತ್ರ ಮಾತಾಡಲಿಕ್ಕೆ ಸರ್. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ನಿಮ್ಮೊಂದಿಗೆ ಮಾತು ಮುಂದುವರಿಸೋಣ. ಆಯ್ತು. ಓಕೆ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಕಲಾವಿದರು, ಭರತನಾಟ್ಯ ಕಲಾವಿದರು ಭವಾನಿ ಶಂಕರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ. ಮಾತುಕತೆಯನ್ನು ಮುಂದುವರಿಸೋಣ. ಮತ್ತೊಮ್ಮೆ ಅವರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಸ್ವಾಗತ ಸರ್. ಸರ್, ತಮ್ಮ ಸಾಂಸಾರಿಕ ಜೀವನದ ಬಗ್ಗೆ, ತಮ್ಮ ಮಡದಿ ಮಕ್ಕಳ ಬಗ್ಗೆ ಒಂದೆರಡು ಮಾತು. ಅವರ ಬೆಂಬಲ ಹೇಗಿದೆ ನಿಮ್ಮ ಕಲೆಗೆ? ಮತ್ತು ಮಕ್ಕಳಲ್ಲೂ ಕೂಡ ಕಲೆ ಮುಂದುವರೆದಿದೆಯೋ? ಅಂದರೆ ನಿಮಗೆ ಹಿಂದಿನಿಂದ ಯಾರು ಇರಲಿಲ್ಲ, ಆದರೆ ನಿಮ್ಮ ಮಕ್ಕಳಿಗೆ ನೀವೇ ಇದ್ದೀರಿ ಗುರುವಾಗಿ ಮತ್ತು ಮಾರ್ಗದರ್ಶಕರಾಗಿ. ಒಂದೆರಡು ಮಾತು ನಿಮ್ಮ ಸಂಸಾರದ ಬಗ್ಗೆ ಒಂದೆರಡು ಮಾತಾಡಿ. ನಾನು 2011ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟೆ ಸರ್. ನನ್ನ ಧರ್ಮಪತ್ನಿ ಸುಹಾಸಿನಿ ಅಂತೇಳಿ BEd ಆಗಿ ಈಗ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ಕಲೆಯಲ್ಲಿ ತುಂಬ ಕಲೆಯಲ್ಲಿ ಆಸಕ್ತಿ ಇಲ್ಲದಿದ್ದರೂ ಕೂಡ ಕಲಾ ಆಸ್ವಾದಿಸ್ತಾಳೆ. ಕಲಾ ಎಲ್ಲದಕ್ಕೂ ಉತ್ತಮವಾಗಿ ಅಂತ ಹೇಳಿದರೆ ಓರ್ವ ಉತ್ತಮ ಕಲಾ ವಿಮರ್ಶಕಿ. ನಮ್ಮ ನೃತ್ಯ ಪ್ರದರ್ಶನದಲ್ಲೇ ಆಗಲಿ ಅಥವಾ ನಾನು ಕೆಲವೊಂದು ರೂಪಗಳನ್ನು ಸಂಯೋಜನೆ ಮಾಡುವಾಗ ಆ ಪಾತ್ರವನ್ನು ಅವಳಿಗಿಂತ ಇವಳಿಗೆ ಕೊಟ್ಟಿದ್ರೆ ಒಳ್ಳೆದಿತ್ತೇನೋ, ಅವಳು ಒಳ್ಳೆ ಮಾಡ್ತಿಲ್ದೇನೋ ಅಂತೇಳಿ ಆ ರೀತಿಯ ವಿಮರ್ಶೆ ಮಾಡ್ತಾಳೆ. ಆಮೇಲೆ ಕೆಲವೊಂದು ನೃತ್ಯ ಇದಾದ ನಂತರ ಈ ಡ್ಯಾನ್ಸ್, ಈ ನೃತ್ಯ, ಈ ರೀತಿ ಹೀಗೆ ಏನು ಐಟಮ್ ಲಿಸ್ಟ್ ಮಾಡುವಾಗ ಆ ಬೋರಿಂಗ್ ಇದ್ದನ್ನು ಸ್ವಲ್ಪ ಮಿಡ್ಲಲ್ಲಿ ಹಾಕುವನ ಅಂತೇಳಿ ಆ ರೀತಿಯ ಡಿಸ್ಕಸ್ಗಳು. ಮತ್ತು ನನ್ನ ಈ ಎಲ್ಲದಕ್ಕೂ ಹೆಚ್ಚು ಅಂತ ಹೇಳಿದರೆ ನನ್ನ ಈ ನೃತ್ಯ ನಾಟ್ಯ ಶಾಲೆಯ ಬಗ್ಗೆ ಹೆಚ್ಚಿನ ಕೇರ್ ತಗೊಳ್ತಾಳೆ. ನಿಮ್ಗೆ ಗೊತ್ತುಂಟು, ನಾನು ಒಂದು ಜನ್ಸ್ ಟೀಚರ್ ಆಗಿ ಹುಡುಗಿಯರ ಹತ್ರ ಪಾಠ ಮಾಡೋದ್ರಲ್ಲಾಗಲಿ ಮತ್ತೇನಾದರೂ ಇದಾದ ಈ ಕೆಲವೊಮ್ಮೆ ಕಾರ್ಯಕ್ರಮ ಮುಗಿಸ್ಕೊಂಡು ಲೇಟಾಗಿ ಕೆಲವೊಂದು ಸತ್ಯ ಮಗುವನ್ನು ಹೊರಗೆ ಬಿಡಬೇಕಾಗ್ತದೆ. ಆವಾಗ ನಾನು ಒಬ್ಬಳಿದ್ದಾಗ ಅವಳನ್ನೊಟ್ಟಿಗೆ ಜೊತೆಗೆ ಬಂದುಕೊಂಡು ನಾನು ಬರ್ತೇನೆ, ಅಲ್ಲಿ ತನಕ ಹೋಗಿ ಬರುವ, ಅವಳನ್ನು ಆ ಮಗುವನ್ನು ಕೆಳಗೆ ಇಳಿಸಿ ಮನೆ ತನಕ ಬಿಟ್ಟು ಬಿಡುವ ಅಲ್ಲಿಯ ಜವಾಬ್ದಾರಿ ತನಕ ಅವಳು ನಿರ್ವಹಿಸ್ತಾಳೆ. ಇನ್ನೊಂದು ವಿಷಯ ಹೇಳಬೇಕು ಏನಂತ ಹೇಳಿದರೆ, 2011ಕ್ಕೆ ನನ್ನದು ವಿವಾಹ ಆಗ್ತದೆ ಸರ್. ನಾನು ವಿದ್ವತ್ ಮಾಡಿದ 2012ಕ್ಕೆ. ಅಂದರೆ ಆ ನಂತರಕ್ಕೆ ನನಗೆ ಈ ಕಲಾ ಜೀವನದಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನನ್ನನ್ನು ಈ ಯಶಸ್ಸಿಗೆ ಕಾರಣನಾದವಳು ನನ್ನ ಧರ್ಮಪತ್ನಿ. ಅದನ್ನು ನಾನು ಹೇಳಿಕ್ಕೆ ತುಂಬ ಇಷ್ಟಪಡ್ತೇನೆ. ಒಳ್ಳೆ ಬೆಂಬಲ, ಸಪೋರ್ಟ್ ಸಪೋರ್ಟ್ ಇದೆ, ತುಂಬ ಸಪೋರ್ಟ್ ಇದೆ ಮೇಡಮ್. ನಿಮಗೆ ಹೀಗೆ ಮುಂದುವರಿಸಿ ಮೇಡಮ್. ಮತ್ತೆ ತುಂಬ ಟೀಕೆ ಮಾಡ್ತಾಳೆ ಕೆಲವೊಮ್ಮೆ. ಅದ್ಯಾಕೆ ಇಷ್ಟು ಲೇಟ್ ಆಯಿತು, ಗಂಟೆ 12 ಆದರೂ ಮಕ್ಕಳನ್ನು 10 ಗಂಟೆ ಆದರೂ ಇಷ್ಟು ಹೊತ್ತು ಪ್ರಾಕ್ಟೀಸ್ ಇಟ್ಕೊಂಡು ಊರಿನವ್ರು ಎನ್ನಿಸ್ಕೊಳ್ತಾರೆ ಅಂತಹದೆಲ್ಲ ಹೇಳ್ತಾಳೆ. ವಿಷಯ ಹೌದು ಸರ್. ನಮ್ಮಲ್ಲಿ ಏನೋ ಗುರು ಶಿಷ್ಯರ ಬಾಂಧವ್ಯ ಇದ್ರೂ ಕೂಡ ಸಮಾಜಕ್ಕೆ ನಾವು ಆ ರೀತಿ ಮತ್ತೆ ನಾವು ಕಲೆಯಲ್ಲಿ ಮುಳುಗಿರುವಾಗ ಟೈಮ್ ಗೊತ್ತಾಗೋದಿಲ್ಲ ಸರ್. ಕಲಿಸ್ತಾ ಇರುವಾಗ ನೀವು ಹೇಳಿದ ವಿಷಯ ಸರಿ. ಯಾಕಂತ ಹೇಳಿದ್ರೆ ಇದನ್ನು ನಮ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ನಮ್ಮ ಪೋಷಕರು ಯಾವಾಗಲೂ ಹೇಳೋದುಂಟು, ಸರ್ ಒಂದು ಟೈಮ್ ಸೆಟ್ ಮಾಡಿ ನಿಮ್ಮ ಪಾಠಕ್ಕೆ, ಇಷ್ಟು ಗಂಟೆ. ಅದು ನನ್ನ ಮಾಸ್ಟರ್ ಕೂಡ ಮುಂಚಿನಿಂದ ಹಾಗೆ ಸರ್. ಅವ್ರು ಮೂಡ್ ಬಂತ ಅಂತಾರೆ ಪಾಠ ಮಾಡ್ತಾ ಹೋಗುದು, ಇಲ್ಲಂತ ಹಾಗೆ. ಈಗ ನಾನು ಕೂಡ ಹಾಗೆ. ಈ ಮಕ್ಕಳು ಪಾಠವನ್ನು ತಗೊಳ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ನಮಗೆ ಸಮಯದ ಇದು ಬರೋದಿಲ್ಲ, ಹೇಳ್ತಾ ಹೋಗ್ತಾ ಇರೋದು. ಇನ್ನೊಂದು ಬ್ಯಾಚ್ನವ್ರು ಕಾಯ್ತಾ ಇರ್ತಾರೆ ಪಾಪ.
ಕೆಲವೊಮ್ಮೆ ಹೇಳೋದುಂಟು, ಇವತ್ತು ಸ್ವಲ್ಪ ಮಾಡಿ ಕಳಿಸ್ತೇನೆ ನೋಡಿ, ರಿಕಾಲ್ ಮಾಡಿ ಕಳಿಸಿಬಿಡುದು, ಹೊಸ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದು ಸಮಯ ನಿರ್ದಿಷ್ಟ ಅಂತ ಮಾಡಿಕೊಂಡು ಹೇಳುವಂತಹ, ಪಾಠ ಹೇಳಿಕೊಡುವಂತಹ ವಿಭಾಗ ಈ ಕಲೆಯ ವಿಭಾಗ ಅಲ್ಲ ಅಂತ ನಾನು ಹೇಳಿಕೆ. ಹೌದು, ಇದು ಸಾಧ್ಯವಿಲ್ಲ. ಎಷ್ಟೋ ಪೇರೆಂಟ್ಸ್ಗಳು ಹೇಳ್ತಾರೆ, ಒಂದು ಟೈಮ್ ಫಿಕ್ಸ್ ಮಾಡಿ ಸರ್, ನಮಗೆ ಇಲ್ಲ ನಮ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಅದು ಬೇರೆ ಕಲಾವಿದರು ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ನನಗೆ ಕಷ್ಟ ಸಾಧ್ಯ ಸರ್. ಯಾಕಂತ ಹೇಳಿದ್ರೆ ಅದು ಆಗೋದಿಲ್ಲ. ಬರ್ಬೇಕು, ಅವರಿಂದ ಚೆನ್ನಾಗಿ ಬರ್ಬೇಕು, ನಾವು ನೋಡ್ಬೇಕು, ಅವ್ರಿಗೆ ನಮ್ಮ ಉದ್ದೇಶ ಅರ್ಥ ಆಗಬೇಕು. ಮತ್ತೆ ಸಮಯಗಳು, ಮತ್ತೆ ನಾನು ಸ್ಪೆಷಲ್ ಏನಂತ ಹೇಳಿದ್ರೆ, ಆ ಮಗು ಕಲಿತಾ ಉಂಟಂತ ಹೇಳುವಾಗ ನಾನು ಎಷ್ಟು ಹೇಳಲಿಕ್ಕೂ ರೆಡಿ ಇದ್ದೇನೆ. ಆ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಉಂಟು, ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಖಂಡಿತ. ಹೌದು. ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ? ನನಗೆ 2 ಹೆಣ್ಣು ಮಕ್ಕಳು ಸರ್. ದೊಡ್ಡವಳು ಭ್ರಮರಿ, ಎರಡನೇವಳು ಶರ್ವರಿ ಅಂತ ಹೇಳಿ. ಭ್ರಮರಿ ಈಗ 7ನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ. ಈಗಾಗಲೇ ಹಲವಾರು ದಿಕ್ಕಲ್ಲಿ ಪ್ರದರ್ಶನಗಳನ್ನು ಕೊಟ್ಟಿದ್ದಾಳೆ. ಇದೊಂದು ರೀತಿಯ ಸಂತೋಷದ ವಿಷಯ ನನಗೆ. ಮುಂದುವರಿತಾಳೆ, ಅದೇ ಬೇಕಲ್ಲ ಸರ್, ಇಲ್ಲಂತಾರೆ ಕಲೆ ನಿಂತ ನೀರಾಗಿ ಬಿಡ್ತದೆ. ಮುಂದುವರಿಬೇಕು, ಮುಂದುವರಿತಾರೆ. ನನ್ನ ಮಕ್ಕಳಿಗೆ ಕೂಡ ನಾನು ಅದನ್ನೇ ಹೇಳುದು, ನೀವು ಮುಂದಿನ ಜೀವನದ ನೃತ್ಯ ಶಿಕ್ಷಕರಾಗ್ತೀರಿ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಒಂದು ಸ್ಟೂಡೆಂಟ್ ಅನ್ನು ರೆಡಿ ಮಾಡಿ. ಯಾಕಂದ್ರೆ ನಿಮ್ಮ ನಂತರಕ್ಕೆ ಕಲೆ ಹೋಗ್ಬೇಕು. ಆ ಮಗು ಮತ್ತೇನೋ ಮುಂದುವರಿಸ್ಕೊಂಡು ಹೋಗ್ತದೆ. ಆದ್ರಿಂದಾಗಿ ಒಂದು ಶಿಷ್ಯರನ್ನು ರೆಡಿ ಮಾಡಿ ಅಂತ ನಾನು ಹೇಳ್ತೀನಿ. ಇವಳು ಕೂಡ ಹಾಗೆ, ನನ್ನ ಮಗಳು ತುಂಬಾ ಆಸಕ್ತಿ, ನೃತ್ಯ ಪ್ರದರ್ಶನಗಳನ್ನು ನೋಡ್ಲಿಕ್ಕೆ ನನ್ನೊಟ್ಟಿಗೆ ಬರ್ತಾಳೆ. ಆಮೇಲೆ ಸ್ವತಃ ತಾನು ಕಲಿತಾಳೆ. ಈಗ ಸ್ಕೂಲಿಂದ ಬಂದುಕೊಂಡು ಹೋಮ್ವರ್ಕ್ ಅದನ್ನು ಮಾಡಿದ್ರು ಕೂಡ ಮತ್ತೆ ನನ್ನ ಕರೆದುಕೊಂಡು ಅದೊಂದು ಡ್ಯಾನ್ಸ್ ಹೇಳಿಕೊಡಿ ಪಪ್ಪ, ಇದೊಂದು ಡ್ಯಾನ್ಸ್ ಸ್ವಲ್ಪ ಹೇಳಿಕೊಡಿ, ಹಾಗೆ ಡಿಸ್ಕಸ್ ಮಾಡ್ತಾರೆ. ಹೌದು, ಅದೊಂದು ಹೇಳ್ತೇವೆ ನಾವು, ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ. ಇದಕ್ಕೆ ಹೆಚ್ಚು ಪುಷ್ಟಿ ಕೊಟ್ಟದೇನಂತ ಹೇಳಿದ್ರೆ ಕೊರೋನಾ ಟೈಮ್ ಸರ್, ಫ್ರೀ ಇತ್ತು ಮನೆಯಲ್ಲಿ. ನಾನು ಮಕ್ಕಳನ್ನು, ನನ್ನ ಸ್ಟೂಡೆಂಟ್ಗಳನ್ನು ಕೂಡ ಹಾಗೆ ಮನೆಗೆ ಕರೆಸಿಕೊಂಡು ಪಾಠ ಮಾಡಿ ತುಂಬಾ ತಯಾರು ಮಾಡಿದೆ. ಹಲವಾರು ಕಾಂಪಿಟೇಷನ್ಗಳಿಗೆ ಆನ್ಲೈನ್ ಆವಾಗ ಕಾಂಪಿಟೇಷನ್ ಆಗ್ತಾ ಇತ್ತು. ಈ ಕಲಾವಿದರು ಕೆಲವರೆಲ್ಲ ನೀವು ಕೇಳಿಪಟ್ಟಿರ್ಬೋದು, ಸುಸೈಡ್ ಮಾಡಿಕೊಳ್ಳುವಂಥದ್ದು ಸನ್ನಿವೇಶ ಬಂದಾಗ ಕೆಲವೊಂದು ತಂಡಗಳು ಏನು ಮಾಡಿತ್ತು ಹೇಳಿದ್ರೆ ಆನ್ಲೈನ್ ಮೂಲಕ ಪ್ರದರ್ಶನಗಳನ್ನ ಇಟ್ಟುಕೊಂಡಿತ್ತು. ಆಮೇಲೆ ಆನ್ಲೈನ್ ಮೂಲಕ ಕೆಲವು ಸ್ಪರ್ಧೆಗಳನ್ನ ಇಟ್ಟುಕೊಂಡಿತ್ತು. ಆವಾಗ ನಾನೇನು ಮಾಡಿದ್ದೆ ಹೇಳಿದ್ರೆ, ನಾವು ಇಡೀ ದಿವಸ ಬೆಳಗಿನ ಸಾಯಂಕಾಲ ಫ್ರೀ ಇರ್ತೇವೆ, ಮಕ್ಕಳನ್ನು ತರೋ ಒಂದು ಕಾಂಪಿಟೇಷನ್ಗಳಿಗೆ ತಯಾರು ಮಾಡಿದೆ. ಅದರಿಂದಾಗಿ ನನ್ನ ಸ್ಟೂಡೆಂಟ್ಗಳು 2-3 ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ, ನನ್ನ ಮಗಳು ಕೂಡ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಕಾಂಪಿಟೇಷನ್ಗಳಲ್ಲಿ ಬಹುಮಾನಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಂತು. ಇದು ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ, ನಾವು ಈಗ ಆಫ್ಲೈನಲ್ಲಿ ಅಂಥ ದೇಶಗಳಿಗೆ ಹೋಗ್ತೇವೆ ಇಲ್ವೋ ಗೊತ್ತಿಲ್ಲ, ಆದರೆ ಈ ಒಂದು ಕೊರೋನಾ ನಮಗೆ ಅಂತ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ಆದ್ದರಿಂದ ಆ ಕೊರೋನಾದ ಸಂದರ್ಭದಲ್ಲಿ ಕೂಡ ನಾವು ಹೆಚ್ಚು ಈ ನೃತ್ಯದ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ಸಮಯ ಸಿಕ್ಕಿತ್ತು, ಮನೆಯವರೊಟ್ಟಿಗೆ ಇರ್ಲಿಕ್ಕೆ ಆಯಿತು. ಆ ಕೊರೋನಾ ಟೈಮಿಂದಾಗಿ ನನ್ನ ಮಗಳನ್ನು ಕೂಡ ನಾನು ತಯಾರು ಮಾಡಿ, ಆದ್ರಿಂದ ಅವಳ ಆಸಕ್ತಿಯನ್ನು ಹೆಚ್ಚಾಯಿತು ಅಂತ ಹೇಳಿ ಅವಳು ಕೂಡ ಬಹುಮಾನವನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಡಿಯೋ ಮಾಡಿ ಕಳಿಸೋದಲ್ಲ ಸರ್, ನಮಗೇನು ಕಷ್ಟ ಇರಲಿಲ್ಲ ಅವಾಗ. ಹೌದು, ಆದರೆ ಒಳ್ಳೊಳ್ಳೆ ಐಟಮ್ಸ್ಗಳನ್ನು ಮಕ್ಕಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಹೇಳಿಕೊಡ್ಲಿಕ್ಕೆ ಆಯಿತು ಆ ಟೈಮಲ್ಲಿ. ಹೌದು, ಖಂಡಿತ. ಅದರ ತಮ್ಮ ನಾಟ್ಯಾಲಯ ಇದೆ, ನಿಮ್ಮ ಮಗಳ ಹೆಸರಲ್ಲಿದೆ, ಭ್ರಮರಿ ಅಲ್ಲ, ಭ್ರಮರಿ ನಾಟ್ಯಾಲಯ. ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದು ಹೇಗೆ ಉಟ್ಕೊಂತು, ಮತ್ತು ಅದರಿಂದ ಎಷ್ಟು ಮಕ್ಕಳು ಬರ್ತಾರೆ, ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ, ಅದ್ರ ಬಗ್ಗೆ 1-2 ಮಾತು. ನನ್ನ ಡ್ಯಾನ್ಸ್ ಕ್ಲಾಸ್ ಹೆಸರು ನೀವು ಹೇಳಿದಾಗ ಶ್ರೀ ಭ್ರಮರಿ ನಾಟ್ಯಾಲಯ ಅಂತೇಳಿ, ಆದರೆ ಮಗಳಿಗೆ ಮತ್ತೆ ಇಟ್ಟು ನಾನು ಭ್ರಮರಿ ಅಂತೇಳಿ, ಇದಕ್ಕಿಂತ ಮೊದಲೇ ಭ್ರಮರಿ ನಾಟ್ಯಾಲಯ ಅಂತೇಳಿ ಇತ್ತು. ನಾನು ಆರಂಭದಲ್ಲಿ ತೋನ್ಸೆ ಖಂಡಿಗೆ ಶಾಲೆ ಅಂತೇಳಿ ಕೆಮ್ಮಣ್ಣು, ಅಲ್ಲಿ ಒಂದು ಸಣ್ಣ ಕ್ಲಾಸ್ ಮಾಡ್ತಾ ಇದ್ದೆ. ಅಲ್ಲಿ ಶಾಲೆಯ ಹೆಡ್ ಮಾಸ್ಟರ್ ರವೀಂದ್ರ ಮಾಸ್ಟರ್ ಮತ್ತು MS ಭಟ್ರು, ನೀವು ಕೇಳಿರ್ಬೋದು, ರಂಗಭೂಮಿ ಕಲಾವಿದರು, ಅವರ ಒಂದು ಪ್ರೋತ್ಸಾಹದಿಂದ ಅಲ್ಲಿಯ ಮಕ್ಕಳಿಗೆ ಒಂದು ಭಾನುವಾರ ಕ್ಲಾಸ್ ಮಾಡುವ ಅಂತೇಳಿ ಆರಂಭಿಸಿದೆವು. ನನ್ನ ಕಲಿಕೆಯ ಜೊತೆಗೆ, ನಾನು ಅವಾಗ ಕಲಿತಾ ಇದ್ದೇನೆ, ಅದರ ಜೊತೆಗೆ ಒಂದು ಸಣ್ಣ ಪಾಠ ಆಗ್ತಿದೆ, ಕ್ಲಾಸ್ ಅಂತೇಳಿ ಮಾಡ್ತಾ ಇದ್ದೆ. ಆವಾಗ ಅಲ್ಲಿ ಚೌತಿಯ ಕಾರ್ಯಕ್ರಮ, ನವರಾತ್ರಿ ಕಾರ್ಯಕ್ರಮ, ಆಸುಪಾಸಿನ ದೇವಸ್ಥಾನಗಳಲ್ಲಿ ಒಂದು ತಂಡವನ್ನು ಮಾಡಿಕೊಂಡು ಅಲ್ಲಿ ನನ್ನ ಪ್ರೈವೇಟ್ ಕ್ಲಾಸಿಗೆ ಬರುವಂತಹ ಮಕ್ಕಳನ್ನು ಕೂಡಿಕೊಂಡು, ಹಾಗೆ ಆ ಶಾಲೆಯ ಕೆಲವು ಮಕ್ಕಳನ್ನು ಹಾಕಿಕೊಂಡು ಒಂದು ಗಂಟೆ ಕಾರ್ಯಕ್ರಮವನ್ನು ಸೆಟ್ ಮಾಡಿಕೊಂಡು ನಾವು ಹಲವಾರು ದಿಕ್ಕಲ್ಲಿ ಕಾರ್ಯಕ್ರಮ ಕೊಡ್ತಾ ಇತ್ತು. ಅಲ್ಲಿಂದ ನನ್ನ ಈ ನೃತ್ಯ ತರಬೇತಿ ಆರಂಭ ಆಯಿತು. ಅವಾಗೇನು ಹೆಸರು ಇರಲಿಲ್ಲ ಸರ್, ಸುಮ್ಮನೆ ಒಂದು ಕ್ಲಾಸ್ ಅಂತಲೇ ಮಾಡ್ತಾ ಇದ್ದೆ. ಆಮೇಲೆ ಶ್ರೀ ಭ್ರಮರಿ ನಾಟ್ಯಾಲಯ ಅಂತೇಳಿ ನನ್ನ ತಂದೆ ರಿಟೈರ್ಡ್ ಆಗುವ ಟೈಮಲ್ಲಿ ಅದಕ್ಕೊಂದು ನಾಮಕರಣ ಮಾಡಿ, ಅದೊಂದು ರಿಜಿಸ್ಟ್ರೇಷನ್ ಮಾಡಿ, ಅಲ್ಲಿ ನಂತರ ಈ ನನ್ನ ನೃತ್ಯ ತರಗತಿ ಆರಂಭ ಆಗ್ತದೆ. ಈಗ ನಾನು ನೇಜರ್ನಲ್ಲಿ ನನ್ನ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಸುಮಾರು ಒಂದು 50-60 ಜನ ಮಕ್ಕಳು ಬರ್ತಾರೆ. ಎಷ್ಟೋ ಜನ ಜೂನಿಯರ್ ಸೀನಿಯರ್ ಮುಗಿಸಿದ್ದಾರೆ ಇವಾಗಲೇ. ಹಾಗೆ ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನನ್ನ ನಾಟ್ಯಾಲಯದಿಂದ ಒಂದು 5 ಜನ ವಿದ್ಯಾರ್ಥಿಗಳು ವಿದ್ವತ್ತನ್ನು ಪಡೆದು ಈಗ ನೃತ್ಯ ವಿದೂಷಿಯರಾಗಿದ್ದಾರೆ. ಅದು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆಯ ವಿಷಯ ಆಗಿದೆ ಸರ್. ಅಲ್ಲದೆ ಕೆಲವು ನನ್ನ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೃತ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಕೂಡ ತುಂಬಾ, ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹೌದು, ಕಲಿಸಿಕೊಟ್ಟದ್ದು ಸಾರ್ಥಕ ಆಯ್ತು. ಹೌದು ಅಲ್ಲ ಸರ್, ಸಾರ್ಥಕತೆ.
ಅದೇ ರೀತಿ ಸರ್ ತಾವು ಕಾರ್ಯಕ್ರಮಗಳ ಬಗ್ಗೆ ಭಾಳಷ್ಟು ಕಾರ್ಯಕ್ರಮ ನೀಡ್ತಾ ಇರ್ತೀರಿ. ಅದೇ ರೀತಿ ನೀವು ಮಕ್ಕಳಿಗೂ ಕೂಡ ಭಾಳಷ್ಟು ಅವಕಾಶ ನೀಡ್ತಾ ಇದ್ದೀರಿ. ಅಂದರೆ ನೀವು ಯಾವುದೋ ಒಂದು ಈ ಹಬ್ಬದ ಸಮಯದಲ್ಲಿ ದೇವಾಲಯಗಳಲ್ಲಿ ಅವರಿಂದ ಮಾಡಿಸುವಂಥ ಕೆಲಸ, ಇದರ ಬಗ್ಗೆ ಒಂದೆರಡು ಮಾತು ಸರ್. ಮಕ್ಕಳಿಗೆ ಅಂದರೆ ನಮಗೆ ಪ್ರದರ್ಶನ ನೀಡಬೇಕು, ಯಾಕಂದರೆ ಅವರಿಗೊಂದು ಪ್ರಾಮುಖ್ಯತೆ ನೀಡಬೇಕು. ಆಗಲೇ ಅವರು ಕಲಿಸಿದ್ದಕ್ಕೂ ಪ್ರದರ್ಶನ ನೀಡಿದ್ರೆ ಕಲಿಕೆ ಯಾಕೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಯಾವುದೇ ಒಂದು ಕಲಾ ವಿಭಾಗಕ್ಕೆ ಬಂದ ಕೂಡಲೇ ಸರ್ ಪರ್ಫಾರ್ಮೆನ್ಸ್ ಯಾವಾಗ ಅಂತ. ಹೌದು ಹೌದು ಹೌದು, ಖಂಡಿತ ಯಾವಾಗ ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಆ ನೆಲೆಯಲ್ಲಿ ನಾನು ಏನು ಮಾಡ್ತೇನೆ ಹೇಳಿದೆ, ಕ್ಲಾಸಿಗೆ ಜಾಯಿನ್ ಆದಂತಹ ವಿದ್ಯಾರ್ಥಿಗಳಿಗೆ 1-1.5 ವರ್ಷದಲ್ಲಿ ಸಣ್ಣದೊಂದು ಸೆಮಿ ಕ್ಲಾಸಿಕಲ್ಲು ಫೋಕ್ ಡ್ಯಾನ್ಸಿಗೆ ಏನಾದರೂ ಸುಮ್ಮನೆ ಹಾಕಿ ಬಿಡ್ತೀನಿ. ಆ ಮಗುವಲ್ಲಿ ಆ ಕಲೆಯಲ್ಲಿ ಆಸಕ್ತಿ ಇಂಪ್ರೂವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಹಾಗೆ ಮಾಡ್ತೇನೆ. ಆಮೇಲೆ ನಮ್ಮದು ತಂಡದಲ್ಲಿ ಹಲವಾರು ನೃತ್ಯ ಪ್ರದರ್ಶನಗಳು, ಭರತನಾಟ್ಯ, ಸೆಮಿ ಕ್ಲಾಸಿಕಲ್, ಫೋಕ್ ಡ್ಯಾನ್ಸ್ಗಳು ಇಂಥದ್ದೆಲ್ಲ ಇರ್ತದೆ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳೋದು, ಗುಂಪಿನಲ್ಲಿ ಗೋವಿಂದ ಆಗೋದಕ್ಕಿಂತ ನೀವು ಏಕ ವ್ಯಕ್ತಿಯಾಗಿ ತಯಾರಾಗಬೇಕು. ನೀವು 1 ಗಂಟೆಯೋ 1.5 ಗಂಟೆಯೋ ನರ್ತಿಸುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಆವಾಗ ನೀವು ಹೊರ ಕಲಾವಿದರಾಗಿ ಮೂಡಿ ಬರ್ತೀವಿ ಅಂತೇಳಿ. ಅದರಿಂದಾಗಿ ಆಸಕ್ತಿ, ಈ ವಿಚಾರ ಮಗುವಿಗೆ ಗೊತ್ತಿರಬೇಕು, ಮಗುವಿನಲ್ಲಿ ಆಸಕ್ತಿ ಇರಬೇಕು. ಆವಾಗ ನಾವು ಆ ಮಗುವನ್ನು ಆ ರೀತಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಇಂಟ್ರೆಸ್ಟಲ್ಲಿ ಪೋಷಕರ ಪ್ರೋತ್ಸಾಹ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ. ಹಾಗೆ ನನ್ನ ಕೆಲವು ಈಗ ಇರುವಂಥ ವಿದ್ಯಾರ್ಥಿಗಳು ಏಕ ವ್ಯಕ್ತಿ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ, ಸಜ್ಜಾಗಿದ್ದಾರೆ ಎನ್ನುವಂಥದ್ದು ಕೂಡ ಒಂದು ಸಂತೋಷದ ವಿಷಯ ಸರ್. 2-3 ಜನ ಈಗ ಹಲವಾರು ಈ ಸರಣಿ ಕಾರ್ಯಕ್ರಮಗಳಲ್ಲಿ, ಬೇರೆ ನೃತ್ಯ ನಿಕೇತನದವರು ನೀಡುವಂಥ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ, ಸಾಧಾರಣ 1 ಗಂಟೆ ಹೀಗೆ. ನಾನು ಅದನ್ನೇ ಹೇಳೋದು, ನೀವು ಏಕ ವ್ಯಕ್ತಿಯಾಗಿ ಪ್ರದರ್ಶನ ಮಾಡುವ ಹಾಗೆ ಬೆಳಿಬೇಕು. ಗುಂಪಿನಲ್ಲಿ ಆದುಕೊಳ್ಳಿ ಏನಾಗ್ತದೆ ಅಂತ ಹೇಳಿರಿ ಸರ್, ಆಚೀಚೆ ನೋಡಿಕೊಂಡು ಮಾಡುವಂಥ. ಆದರೆ ಏಕ ವ್ಯಕ್ತಿಯಾಗಿ ಆ ವೇದಿಕೆಯಲ್ಲಿ ನಿಂತಾಗ ಅವನಲ್ಲಿ ಆಗುವಂತಹ ಒಂದು ಚಾಲೆಂಜ್ ಉಂಟಲ್ಲ, ಅದನ್ನು ಎದುರಿಸುವಂತಹ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಬರಬೇಕು. ಆವಾಗ ನೀವು ಒಬ್ಬರು ಕಲಾವಿದರಾಗಿ ರೂಪುಗೊಳ್ತೀರಿ ಅಂತ ಹೇಳಿ. ನೀವು ಹಾಗೆ ಹೇಳಿದ್ರೆ ದೇವಾಲಯಗಳಲ್ಲಿ ಒಂದು ಕಾರ್ಯಕ್ರಮ ಒಬ್ರು ಕರೆ ಮಾಡಿದ್ರೆ ಆ ನಂತರ ಅದನ್ನು ಮುಂದುವರಿಸಿ ಖಂಡಿತ ಯಾರು ಅಂತ ನೋಡೋಣ. ಸರಿ ಸರ್, ನೀವು ಕಂಡುಹಿಡಿಯಲೇಬೇಕು, ಕಂಡುಹಿಡಿತೀರಿ ಖಂಡಿತವಾಗಿ. ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ಭವಾನಿ ಶಂಕರ್ ಅವರು ಇದ್ದಾರೆ. ನಮ್ಮ ಶಿಷ್ಯ ಭವಾನಿ ಶಂಕರ್. ನಮಸ್ತೆ. ನಾನು ಯಾರು ಮಾತಾಡಿದ್ರು ಅಂತ ಅವನಿಗೆ ಗೊತ್ತಾಯ್ತಾ? ಗೊತ್ತಾಯ್ತು ಯಾರತ್ತ. ಅಂದಾಜಾಗ್ಲಿಲ್ಲ. ಇಲ್ವಾ? ಗುರುಗಳು ಯಾರು ನಿಮ್ದು? ಓ ವೀಣಾ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಾನು ಮಾತಾಡುದು. ಖುಷಿ ಆಯ್ತು. ನಮ್ಮ ಶಿಷ್ಯನ ಬೆಳವಣಿಗೆ ನೋಡ್ತಾ ಇದ್ದೇನೆ. ಹೀಗೆ ನಮ್ಗೆ ಯಾವತ್ತೂ ಅಷ್ಟೇ ನಮ್ಮ ಶಿಷ್ಯ ವರ್ಗ ನಮ್ಮಿಂದ ಬೆಳಿಬೇಕು ಅಂತ ಆಸೆ. ಉತ್ತರೋತ್ತರ ಶ್ರೇಯಸ್ ಆಗ್ತಾ ಉಂಟು. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೇನೆ. ಅವ್ರಿಗೆ ಒಂದು ಒಳ್ಳೇದಾಗ್ಲಿ ಅಂತ, ಉತ್ತರೋತ್ತರ ಶ್ರೇಯಸ್ ಬರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸೋದು. ಆಗ್ಲಿ ಮೇಡಮ್. ನೀವು ಕಂಡ ಭವಾನಿ ಶಂಕರ್ ಅವ್ರು ಹೇಗೆ ಮೇಡಮ್ ನಿಮ್ಮ ಶಿಷ್ಯ? ಅವರು ಅಂದ್ರೆ ನಮ್ಮ ಸಂಸ್ಥೆ 35 ವರ್ಷ ಆದ್ರು ನಮ್ಮ ತಂದೆ ಕಾಲದಿಂದ ತಂದೆ ಹತ್ರನೇ ಫಸ್ಟ್ ಕಲ್ತದವರು. ಆಮೇಲೆ ನಾನು ಸಪಾಟ ಮಾಡಿದ್ದೇನೆ. ಹಾಗೆ ಭವಾನಿಶಂಕರ್ ಶಿಸ್ತಿನ ಶಿಷ್ಯ, ಗುರುಭಕ್ತಿ ಜಾಸ್ತಿ, ಶಿಸ್ತಿನ ಶಿಷ್ಯ, ಗುರುಭಕ್ತಿ ಜಾಸ್ತಿ. ಈಗ ಸಹ ಅಷ್ಟೇ ಗುರುಗಳ ಒಂದು ಎಂತ ಗುರುಗಳನ್ನು ಮುಂದೆ ಇಟ್ಟುಕೊಂಡೇ ನಡ್ಕೊಂಡು ಹೋಗ್ತಾರೆ. ಇದು ಒಂದು ಖುಷಿ. ಹೌದು. ನಮ್ಮ ತಂದೆ ಅಪಾರ ಭಕ್ತಿ ಇದೆ ಅವರಿಗೆ. ಅವರದ್ದು ಸಂಪೂರ್ಣ ಅವರಿಗೆ ಇದೆಂತ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳ್ಬೋದು. ಖಂಡಿತ. ಅದೇ ಅವ್ರು ತುಂಬಾ ಮಾತಾಡಿದ್ರು ಮತ್ತೆ ಅವ್ರ ಬಗ್ಗೆ, ತಂದೆಯವ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಹೇಳಿರ್ಬೇಕಲ್ಲ, ಮೊದ್ಲು ಪಾಠ ಮಾಡುದಿಲ್ಲ ಎಲ್ಲ ಹೇಳಿದ್ರು. ಮತ್ತೆ ಇವ್ರು ಗಟ್ಟಿ ಕಾಲು ಹಿಡ್ದದ್ದು ನೀವೇ ಪಾಠ ಮಾಡ್ಬೇಕು ಅಂತ. ಹಾಗೆ ಒಟ್ಟು ಚಂದ ಮಾಡಿ ಪಾಠ ಮಾಡಿ ಇದಕ್ಕೆಲ್ಲ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ತಂದೆ ತೀರ್ಕೊಂಡ್ರು ಬಿಡಿ. ಆಮೇಲೆ ಕಂಟಿನ್ಯೂ ಆಗಿ. ಹೌದು, ಆಗ್ಲಿ ಮೇಡಮ್. ಏನ್ ಹೇಳ್ತೀರಿ ನಿಮ್ಮ ಗುರುಗಳಿಗೆ? ಇಲ್ಲ, ಈಗ ಮಾಸ್ಟರ್ ಇಲ್ಲದಿದ್ರು ಕೂಡ ನನ್ನ ವೀಣಕ ಈಗಲೂ ಕೂಡ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಸಹ ಕೂಡ ನನ್ನ ಭಾಗ್ಯ ಅಂತ ಹೇಳ್ತೇನೆ. ಇತ್ತೀಚೆಗೆ ಮೊನ್ನೆ ಅವರ ಭರತಮುನಿ ಜಯಂತ್ಯೋತ್ಸವದಲ್ಲಿ ಶಿಷ್ಯ ಪ್ರಶಿಷ್ಯ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ, ಶಿಷ್ಯಂದಿರು, ನನ್ನ ಶಿಷ್ಯಂದಿರು ಮತ್ತು ನಾನು ಕೂಡಿಕೊಂಡು ಮಾಡುವಂತಹ ಒಂದು ಅವಕಾಶವನ್ನ ಆ ದೊಡ್ಡ ವೇದಿಕೆ ನನಗೆ ಮಾಡಿಕೊಟ್ಟಿದ್ದಾರೆ. ಈಗಲೂ ಕೂಡ ಅವರ ಪ್ರೋತ್ಸಾಹ ನನಗೆ ಉಂಟೆನ್ನುವಂಥದ್ದೇ ಒಂದು ತುಂಬಾ ಖುಷಿ. ಅದೇ ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ದೇವರು ಒಳ್ಳೇದು ಮಾಡಿ. ಆಗ್ಲಿ ಮೇಡಮ್, ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್.
ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ನೋಡಿ ಗುರುಗಳೇ ಮಾತಾಡಿದ್ರು ಫೋನ್ ಮಾಡಿ, ಹೇಗೆ ಅನ್ಸುತ್ತೆ ಸರ್? ತುಂಬಾ ಖುಷಿ ಆಯ್ತು. ಹೌದು, ಅವರ ಆಶೀರ್ವಾದ ಹೇಳಿದೆ ಖಂಡಿತವಾಗಿ. ನಾನು ಹೇಳಿದ್ನಲ್ಲ ಅದೇ, ನೀನು ಗುರುಗಳ ಆಶೀರ್ವಾದ ಇಲ್ಲ ಅಂತ ಆದ್ರೆ, ಎಲ್ಲಿಯೂ ಆ ಗುರುವಿನ ಮನಸ್ಸಿಗೆ ನೋವಾಯ್ತು ಅಂತ ಆದ್ರೆ ಅದರಷ್ಟು ದೊಡ್ಡ ಮತ್ತೆ ಏನು ಶಾಪ ಮತ್ತೆ ಯಾವುದೇ ಇಲ್ಲವೇ ಇಲ್ಲ. ಖಂಡಿತವಾಗಿ ಇದು ನನ್ನ ಅನುಭವ ಕೂಡ ಹೌದು. ಅವ್ರು ಯಾವಾಗ ಒಳ್ಳೇದಾಯ್ತಂತೇಳಿ ಯಾವಾಗಲೂ ನಮ್ಗೆ ಹರಿಸ್ತಿರ್ತಾರೋ ಅದರಷ್ಟು ನಾವು ಮೇಲೆ ಹೋಗ್ತಾ ಇರ್ತೇವೆ. ಅದು ಖಂಡಿತ ಹೌದು. ಅದೇ ರೀತಿ ನಿಮ್ಮ ನಾಟ್ಯಾಲಯದ ಬಗ್ಗೆ ತಿಳಿಸ್ತಾ ಇದ್ದೀರಿ, ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀರಿ. ಹೌದು. ಆಮೇಲೆ ನೃತ್ಯ ಪ್ರದರ್ಶನಗಳಲ್ಲದೆ ನಾವು ಹಲವು ನೃತ್ಯ ರೂಪಗಳನ್ನು ಮಾಡ್ತೀನಿ ಸರ್. ಕಾಳಿಕಾಂಬ, ವಿಭ್ರಮ ಭ್ರಮರಿ, ಕಟೀಲಿನ ದೇವಿಯ ಕಥೆ. ಆಮೇಲೆ ನನ್ನೊಂದು ಆಸೆ ಇತ್ತು, ಈ ಭರತನಾಟ್ಯದಲ್ಲಿ ಒಂದು ದೈವಿಕ ಕಥೆಯನ್ನು ತಗೊಂಡು ಬರಬೇಕು ಎನ್ನುವಂಥದ್ದು. ಆದ್ದರಿಂದ ಮಹಿಮೇದ ಬಬ್ಬು ಸ್ವಾಮಿ ಅಂತ ಹೇಳಿ ಒಂದು ತುಳು ನೃತ್ಯ ರೂಪಕವನ್ನು ಮಾಡಿದ್ದೆವು. ಒಂದು ತುಂಬ ಶೋಭಾಯಿತು. ಅದು ನನ್ನ ಒಂದು ಆಸೆ. ಬಬ್ಬು ಸ್ವಾಮಿಯ ಕಥೆಯ ಬಗ್ಗೆ ನಾವೊಂದು ಜನಗಳಿಗೆ, ನೀವು ನೋಡಿ, ಯಾವುದೇ ಒಂದು ಕಥೆಯನ್ನು ಹೀಗೆ ಪುಸ್ತಕ ಓದಿಕೊಂಡು ಹೇಳೋದಕ್ಕಿಂತ ಮಾಧ್ಯಮದ ಮೂಲಕವಾಗಿ ಅಥವಾ ನೃತ್ಯ ರೂಪಕದ ಮೂಲಕವಾಗಿ ಜನಗಳಿಗೆ ಅರ್ಥ ಆಗುತ್ತೆ. ಕೆಲವೊಂದು ವಿಚಾರಗಳು ಸಮಾಜಕ್ಕೆ ಗೊತ್ತಿಲ್ಲ ಎನ್ನುವಂಥ ಉದ್ದೇಶದಿಂದ ಅದನ್ನು ತಿಳಿಸಬೇಕು ಅಂತ ಹೇಳಿ, ಆ ಉದ್ದೇಶದಿಂದ ಈ ಒಂದು ನೃತ್ಯ ರೂಪಕವನ್ನು ಮಾಡಬೇಕು ಅಂತ ಹೇಳಿ ನನ್ನ ಒಂದು ಯೋಚನೆ ಇತ್ತು. ಅದಕ್ಕೆ ತುಂಬಾ ಸಹಕಾರವನ್ನು ನನಗೆ ನಮ್ಮ ಯೋಗೇಶ್ ಗಣಿಗರಾಗಲಿ, ಬೇರೆ ರಂಗ ಕಲಾವಿದರು, ಹಾಗೆ ನನ್ನ ಪೇರೆಂಟ್ಸ್, ವಿದ್ಯಾರ್ಥಿಗಳ ಹೆತ್ತವ ಪೋಷಕರು ಎಲ್ಲರೂ ಕೂಡ ಸಹಕಾರ ನೀಡಿದ್ರು. ಅದರಿಂದಾಗಿ ಆ ನೃತ್ಯ ರೂಪಕ್ಕೆ ಒಂದು ಮೂಡಿ ಬಂತು ಒಳ್ಳೆ ರೀತಿ. ಈ ಸಂದರ್ಭದಲ್ಲಿ ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಅಂತ ಹೇಳಿದ್ರೆ, ಜಾನಕಿ ಬ್ರಹ್ಮಾವರ ಅಕಾಡೆಮಿ, ತುಳು ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು. ಅವರು ನನಗೋಸ್ಕರ ನೃತ್ಯ ರೂಪಕವನ್ನು ರಚನೆ ಮಾಡಿಕೊಟ್ರು. ಆಮೇಲೆ ಅದನ್ನು ತಗೊಂಡೋಗಿ ತುಂಬಾ ಬೇರೆ ಕಲಾವಿದರು, ನಿಮ್ಗೆ ಗೊತ್ತುಂಟು ದೈವಿಕ ಚರಿತ್ರೆಯನ್ನು ಮಾಡಬೇಕಾದ್ರೆ ನಾನು ತುಂಬಾ ಜಾಗೃತರಾಗಿ ಮಾಡಬೇಕಾಗ್ತದೆ. ಹೌದು. ಅದರಿಂದಾಗಿ ಹಲವಾರು ಈ ವಿಮರ್ಶಕರಿಂದ ಅದನ್ನು ಕೊಟ್ಟು ಅದನ್ನು ಇನ್ನೂ ಸಂಕ್ಷಿಪ್ತವಾಗಿ ಮಾಡಿಕೊಂಡೆಲ್ಲ ಸಾಧಾರಣ ಒಂದು ಮುಕ್ಕಾಲು ಗಂಟೆಯ ನೃತ್ಯ ರೂಪಕ. ಹೌದು, ಅದರಲ್ಲಿ ಸಂಪೂರ್ಣ ಕತೆ ಬರ್ತದೆ ಅಲ್ಲ? ಕತೆ ಬರ್ತದೆ, ನೃತ್ಯ ರೂಪಕಗಳು, ಸಂಗಡಿಗರು ಬರ್ತದೆ, ಹೌದು, ಸಮೂಹ ಬರ್ತದೆ, ಪಾತ್ರಗಳು ಬರ್ತದೆ, ವಾಚಿಕ ಬರ್ತದೆ, ಎಲ್ಲವೂ ಕೂಡ ಬರ್ತದೆ. ಅದರಲ್ಲಿ ಜನಗಳು ಇಷ್ಟ ಬರ್ತಾರೆ. ಸ್ಪೆಷಲಿ ಅಂತ ಹೇಳಿದ್ರೆ ತುಳು ಲ್ಯಾಂಗ್ವೇಜ್ ಅಲ್ಲಿ ಇದು ಉಂಟು. ಆದ್ರೆ ಇವಾಗೆಲ್ಲ ಶಿವದತ್ತ ಗುಳಿಗೆಲ್ಲ ಉಂಟಲ್ಲ, ಆ ಮಟ್ಟದಲ್ಲಿ ಎಲ್ಲದಿದ್ರು ಕೂಡ ನಾವು ನೃತ್ಯರು ಭರತನಾಟ್ಯದ ಇಲ್ಲಿಯೂ ಕೂಡ ಶಾಸ್ತ್ರೀಯ ಚೌಕಟ್ಟನ್ನು ಬಿಟ್ಟು ಹೋಗುವುದಿಲ್ಲ. ಆ ಶಾಸ್ತ್ರೀಯ ಚೌಕಟ್ಟಲ್ಲಿ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ರಂಗದಲ್ಲಿ ಅಂತ ಹೇಳಿ ಅನ್ನುವಂಥದ್ದು ನನ್ನೊಂದು ಆಸೆ ಇತ್ತು. ಅದು ಆಗಿದೆ ಸರ್. ಹೌದು. ಆಮೇಲೆ ಇತ್ತೀಚೆಗೆ ಶಬರಿ ಅಂತೇಳಿ ಒಂದು ನೃತ್ಯ ರೂಪಕ, ಅದು ಒಂದು ಅನಿವಾರ್ಯ, ರಾಜಾಂಗಣದಲ್ಲಿ ರಾಮನವಮಿಗೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ನಾನು ಯಾವ್ದಾವ್ದು ಮಾಡೋದಕ್ಕಿಂತ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಹೋಗುವ ಹಾಗೆ ಅಂತ ಹೇಳಿ ಇಮಿಡಿಯೇಟ್ಲಿ ಒಂದು ಶಬರಿ ಅಂತ ನೃತ್ಯ ರೂಪಕ, ಅದಕ್ಕೆ ನಿರ್ದೇಶನ ಮಾಡಿದವರು ಯೋಗೇಶ್ ಗಣಿಗರು. ಅದು ತುಂಬಾ ಪ್ರಶಂಸೆ ಬಂತು. ಅದರಲ್ಲಿ ನನ್ನ ಮಗಳು ಭ್ರಮರಿ ಶಬರಿ ಆಕ್ಟಿಂಗ್ ಮಾಡಿದ್ಲು, ಅದು ಕೂಡ ತುಂಬಾ ಪ್ರಶಂಸೆಗೆ ಪಾತ್ರ ಆಯಿತು. ಹೌದು, ಶಬರಿ ನೃತ್ಯ ರೂಪಕ. ಹೌದು, ಹೌದು. ಹಾಗೆ ಅಂದ್ರೆ ಇದು ಹೊಸತನ ನಿಜ. ಬರೀ ಭರತನಾಟ್ಯಕ್ಕಿಂತ ರೂಪಕಗಳಾದ ಜನರಿಗೆ ಇಷ್ಟ ಆಗುತ್ತೆ. ಮತ್ತೆ ಕಾರ್ಯಕ್ರಮ ಬುಕ್ ಮಾಡುವಾಗಲೇ ಕೇಳ್ತಾರೆ ಸರ್, ನಮಗೆ ಡಾನ್ಸ್ ಸ್ವಲ್ಪ ಇರಲಿ, ನೀವು ರೂಪಕ ಅಂತ ಇದ್ರೆ ಸ್ವಲ್ಪ ಮಾಡಿ ಅಂತ. ಚೆನ್ನಾಗಾಗ್ತದೆ ಸರ್. ರೂಪಕಗಳಂದ್ರೆ ಡ್ಯಾನ್ಸ್ ಬೇಕು ಇಲ್ಲ ಅಂತಲ್ಲ, ಆ ಡ್ಯಾನ್ಸ್ನಲ್ಲೇ ರೂಪಕ ಮಾಡುವಾಗ ಕತೆ ಮನುಷ್ಯರಿಗೆ, ಮುಖ್ಯವಾಗಿ ನಮ್ಮ ಹಿಂದಿನ ಕತೆ ಜನರಿಗೆ ಬೇಗ ಗೊತ್ತಾಗ್ತದೆ, ಕಲಾಭಿಮಾನಿಗಳಿಗೆ. ನೋಡ್ತಾ 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 ಮಕ್ಕಳು ಬಂದಿದ್ರೆ ಮಕ್ಕಳು ಬೇಗ ತಲೆಗೆ ಹಾಕೊಳ್ತಾರೆ, ಅದು ಅದು ಈ ತರ ಇತ್ತು, ನಮ್ಮ ಹಿನ್ನೆಲೆ ಈ ತರ ಇತ್ತು, ಅದೆಲ್ಲ ತಿಳಿಸುವಂತ ಪ್ರಯತ್ನ ನಮ್ಮ ಇಂಥ ಕಲೆಗಳಿಂದಲೇ ಮಾಡ್ಬೇಕಷ್ಟೇ. ಬೇರೇನು ಇದಿಲ್ಲ, ಸಾಧ್ಯ ಇಲ್ಲ, ಬೇರೆ ಯಾವ್ದ್ರಿಂದ ಮಾಡ್ಲಿಕ್ಕೆ ಕಷ್ಟ. ಅದೇ ರೀತಿ ತಮ್ಮ ಈ ಕಾರ್ಯಕ್ರಮಗಳು, ಬೇರೆ ರೀತಿಯ ಕಾರ್ಯಕ್ರಮಗಳು, ನಾದಿದ್ದ ಜರುಗಂತ ಶಿಷ್ಯರೊಂದಿಗೆ ಹೋಗಿ ತಾವು ಕಾರ್ಯಕ್ರಮ ಮಾಡ್ತೀರಿ, ಬಹಳಷ್ಟು ಕಾರ್ಯಕ್ರಮ ಅಲ್ಲ ಸರ್? ತಾವು ಇಂಡಿವಿಜುವಲ್ ಆಗಿ ಬಹಳಷ್ಟು ಕಾರ್ಯಕ್ರಮ ಮೊದಲು ಮಾಡಿದಿರಿ, ಬಹಳಷ್ಟು ಈಗಲೂ ಮಾಡ್ತಾ ಇದ್ದೀರಿ? ಈಗಲೂ ಮಾಡ್ತಾರೆ. ಆದ್ರೆ ನನ್ನದೊಂದು ಸಮಸ್ಯೆ ಉಂಟು ಸರ್, ನನಗೆ ಹಿಮ್ಮೇಳಿದ್ರೆ ಮಾತ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಸಿಡಿ ಹೆಚ್ಚಾಗಿ ಫೈನಾನ್ಷಿಯಲ್ ನೆಲೆಯಿಂದ ಒಂದು ಹೌದು, ಅದರಿಂದ ಎಲ್ಲರೂ ಕೂಡ ಸಿಡಿಗೆ ಹೊಂದಿಕೊಳ್ತಾ ಇದ್ದಾರೆ. ಎಲ್ಲಿಯೋ ಒಂದು ಕಷ್ಟಪಟ್ಟುಕೊಂಡು 2-3 ಪ್ರದರ್ಶನವನ್ನು ಸಿಡಿಗೆ ಅಳವಡಿಸಿಕೊಂಡಿದ್ದೇನೆ, ಮಾಡಿದ್ದೇನೆ. ಆದರೆ ಹಿಮ್ಮೇಳ ಕೂತ್ಕೊಂಡು ಈಗ ವೀಣಕ ಹೇಳಿದ ಹಾಗೆ ಅವರು ನಟವಂಗ ಮಾಡಬೇಕು, ಅವರ ನಟವಂಗ ಗಟ್ಟಿ ಕೇಳಬೇಕು, ಆವಾಗ ನಮಗೆ ಹುಮ್ಮಸ್ಸು ಬರ್ತದೆ ಆ ರಂಗದಲ್ಲಿ ಕುಣಿಯುವಂಥದ್ದು. ಇದು ಯಾಕೆ ಹೀಗೆ ಅಂತ ಹೇಳಿದ್ರೆ, ನಾನು ಹಿಂದಿನಿಂದಲೂ ಕೂಡ ನನ್ನ ಮಾಸ್ಟರ್ ನೃತ್ಯ ನಿಕೇತನದಲ್ಲಿ ಕೂಡ ಹಿಮ್ಮೇಳದೊಂದಿಗೆ ನೃತ್ಯ ಮಾಡಿ ಮಾಡಿ ನನಗೆ ಅದು ಒಗ್ಗಿಬಿಟ್ಟಿದೆ. ಆದ್ರಿಂದಾಗಿ ಇವಾಗ ಪಟ್ಟ ಒಂದು ಕಾರ್ಯಕ್ರಮ ಮಾಡ್ತೀರಿ ಹೇಳಿದ್ರೆ ಹಿಮ್ಮೇಳದವ್ರು ಹೇಳಿದ್ರೆ ನನಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅನಿವಾರ್ಯಕ್ಕೆ ಕೆಲವೊಮ್ಮೆ ಮಾಡಿಕೊಳ್ತೇನೆ. ಈ ಸಿಡಿ ಅಂತ ಹೇಳಿದ ಕೂಡ ಆ ಮನೋಧರ್ಮ ಬರೋದಿಲ್ಲ, ಅಲ್ಲಿ ಏನೋ ಒಂದು ಕಂಪೋಸಿಷನ್ ಮಾಡಿರ್ತಾರೆ, ಏನೋ ಒಂದು, ಅದಕ್ಕಾಗಿ ನಾವು ಸೆಟ್ ಆಗಬೇಕು. ಈಗ ಹಿಮ್ಮೇಳದಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಬೇಕಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು, ಸಂಯೋಜನೆ ಮಾಡ್ಕೊಂಡು ಹೋಗ್ಬೋದು.
ಸಿಡಿ ಅಂತ ಹೇಳಿದ್ರೆ ಅಲ್ಲಿ ಏನು ಸಂಯೋಜನೆ ಮಾಡಿರ್ತಾರೋ ಅದಕ್ಕೆ ನಾವು ಸಂಯೋಜನೆ ಮಾಡ್ಕೊಳ್ಬೇಕು. ಇದೊಂದು ಕಷ್ಟ. ಅದು ಫೀಡ್ ಆಗಿರ್ತದೆ. ಕರೆಕ್ಟ್. ಫೀಡ್ ಆಗಿರ್ತದೆ. ಮತ್ತೆ ನಮಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟುಡಿಯೋ ರೆಕಾರ್ಡಿಂಗ್ ಇದೆಲ್ಲ ತುಂಬಾ ಈಗ ಕಷ್ಟ ಸಾಧ್ಯ ಸರ್ ಮಾಡುವಂಥದ್ದು. ಕಷ್ಟ. ಮತ್ತೆ ಅದು ಒಂದ್ ಸರ್ತಿ ಮಾಡಿದ ಇನ್ನೊಂದ್ ಸರ್ತಿ ಮಾಡುವಾಗಿಲ್ಲ, ಬೇರೆ ಬೇರೆ ತರ ಬೇಕು. ಲೈವ್ ಆದ ಕೂಡಲೇ ಅವರು ಬೇರೆ ಬೇರೆ ರೀತಿಯೇ ನುಡಿಸ್ತಾರೆ. ಒಂದು ಕಡೆ ನುಡಿಸಿದಾಗ ಇನ್ನೊಂದು ನುಡಿಸುದಿಲ್ಲ. ಹಾಡು ಚೇಂಜ್ ಮಾಡಬಹುದು, ಅಲ್ಲೇ ಇದು ಮಾಡ್ಕೊಂಡು. ಯಾಕಂದ್ರೆ ಎಲ್ಲದಕ್ಕೂ ಹೆಚ್ಚಾಗಿ ಆ ವೇದಿಕೆಯಲ್ಲಿ ಒಂದು ಹುರುಪು ಉಂಟಲ್ಲ, ಅದು ಈ ಸಿಡಿಯಿಂದ ಬರೋದಿಲ್ಲ. ಆ ಹಿಮ್ಮೇಳ ಕಲಾವಿದರು ಕೂತ್ಕೊಂಡಾಗ ನಮಗೆ ಒಂದು ಧೈರ್ಯ, ಸ್ಪೆಷಲಿ ಟೀಚರ್ ಇದ್ದಾರಂತ ಅಥವಾ ನಮ್ಮ ಡ್ಯಾನ್ಸ್ ಶಿಕ್ಷಕರು, ನೃತ್ಯ ಶಿಕ್ಷಕರು ನಮ್ಮ ಹತ್ರ ಇದ್ದಾರೆ ಎನ್ನುವಂತ ಒಂದು ಧೈರ್ಯ ಇರ್ತದೆ. ತಪ್ಪಿದ್ರೆ ಏನಾದ್ರು ಮಾಡಿಕೊಂಡು ಹೋಗ್ತಾರೆ. ಹಾಗೆ ಸರ್, ಬಹಳಷ್ಟು ಕಾರ್ಯಕ್ರಮ ಅದರ ತಾವು ದೂರದರ್ಶನ ಕಲಾವಿದರು ಕೂಡ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಈಗಾಗಲೇ ನಾನು ಹೇಳಿದೆ, ಮಾಸ್ಟರ್ 12ರಲ್ಲಿ ನಾನು 2012ರಲ್ಲಿ ಮಾಸ್ಟರ್ ಕಳ್ಕೊಂಡೆ. ಆ ಟೈಮಲ್ಲಿ ನನಗೊಂದು ಲೆಟ್ರ್ ಬರ್ತದೆ, ಸರ್ ನೀವು ದೂರದರ್ಶನದ ಆಡಿಷನ್ಗೆ ಬರಬೇಕು ಅಂತೇಳಿ. ನಾನು ಈಗಾಗಲೇ ಹೇಳಿದೆ, ಹಿಮ್ಮೇಳಿಲ್ಲದೆ ನಾವು ಮಾಡೋದಿಲ್ಲ. ಅಲ್ಲಿ ಮಾಸ್ಟ್ರು ಹತ್ತಿರದಲ್ಲೇ ಮೋಸ್ಟ್ಲಿ ಒಂದು ತಿಂಗಳು ಸಹ ಆಗಲಿಲ್ವಾ ಅಂತೇಳಿ ವೀಣಕ್ಕನ ಹತ್ರ ಹೇಳಿದೆ. ವೀಣಕ್ಕ, ದೂರದರ್ಶನದಾಗ ಲೆಟ್ರ್ ಬಂದಿದೆ ಅಂತ ಮಾಡೋದು ಅಂತೇಳಿ, ನೀನು ಹೋಗು ಮಗ, ನಾನು ನಿಮಗೆ ಸಿಡಿ ಕೊಡ್ತೇನೆ ಅಂತೇಳಿ ಹೇಳಿದ್ರು. ಅಲ್ಲಿ ಅವ್ರದ್ದಿತ್ತು ಒಂದು ಅಲರಿ ಪೂಜೆ ತಿಸ್ವರ ದೇವರ ನಾಮ 3 ಐಟಮನ್ನು ಹೋಗಿ ಮಾಡಿ ಬರಬೇಕಿತ್ತು. ವೀಣಕ್ಕೆ ಒಂದು ಸಿಡಿ ಹಾಡು ಕೊಟ್ಟರು, 3 ಹಾಡುಗಳನ್ನು ಹಾಕೊಂಡೇ ಸಿಡಿಗೆ ಹಾಕೊಂಡು ಹೋಗಿ ಆಡಿಷನ್ ಮಾಡಿಕೊಂಡು ಬಂದು. ಆಮೇಲೆ ಸ್ವಲ್ಪ ಒಂದು 5-6 ತಿಂಗಳಲ್ಲಿ ಇನ್ನೊಂದು ಲೆಟ್ರ್ ಬಂತು, ನೀವು ಆಡಿಷನ್ಗೆ ಸೆಲೆಕ್ಷನ್ ಆಗಿದ್ದೀರಿ, ರೆಕಾರ್ಡಿಂಗಿಗೆ ಬನ್ನಿ ಅಂತೇಳಿ. ಆಮೇಲೆ ನಾನು ಅದಕ್ಕೆ ಬೇಕಾದ ತಯಾರಿಯನ್ನು ವೀಣಾ ಮೇಡಮ್ ಹತ್ರ ಮಾಡಿಸಿಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮವನ್ನು ದೂರದರ್ಶನ ಚಂದನದಲ್ಲಿ ಕೊಟ್ಟು ಬಂದಿದ್ದೇವೆ. ಅದೊಂದು 2-3 ಸರ್ತಿ ಟೆಲಿಕಾಸ್ಟ್ ಆಯ್ತು. ಹೌದು. ಈಗ ಎ ಗ್ರೇಡಿಗೆ ಸಹ ಮೊನ್ನೆ ಅಪ್ಲೈ ಮಾಡಿದ್ದೇನೆ, ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀರಿ. ಆಗಲಿ, ಎ ಗ್ರೇಡ್ ಬರಲಿ. ಅದೇ ಯಾಕಂದ್ರೆ ಒಂದು ಇರಲಿ ದೂರದರ್ಶನದಲ್ಲಿ. ಅದು ದೂರದರ್ಶನ ಕಲಾ ಪ್ರಸಾರ ಮಾಡ್ತದೆ ಬಹಳಷ್ಟು. ಖಂಡಿತ ಎಲ್ಲ ರಾಜ್ಯದ ಎಲ್ಲ ಇದರಲ್ಲಿ ಬರ್ತದೆ, ಜನರಿಗೆ ತಲುಪ್ತದೆ. ನಿಮ್ಮ ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ತದೆ. ಅದೇ ನಿಮ್ಮ ಶಿಷ್ಯರು ಕೂಡ ಕಲ್ತೀಗ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಈಗ ನನ್ನ ಒಂದು 2 ಶಿಷ್ಯಂದ್ರೀಗ ಸೆಲೆಕ್ಷನ್ ಆಗಿದ್ದಾರೆ ಬಿ ಗ್ರೇಡಿಗೆ. ಆಡಿಷನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಇನ್ನೇಗ ಅವ್ರದ್ದು ರೆಕಾರ್ಡಿಂಗ್ ಹೋಗ್ಲಿಕ್ಕೆ ಉಂಟು. ಹೌದು, ಅದು ಕೂಡ ತುಂಬಾ ಖುಷಿ. ನಾವು ಅವರ ಬೆಳವಣಿಗೆ ನಮ್ಮ ಬೆಳವಣಿಗೆ ಒಟ್ಟಿಗೆ ಆಗ್ತಾ ಇರ್ತದೆ, ಒಟ್ಟಿಗೆ. ಅದೇ ಮತ್ತೆ ಶಿಷ್ಯಂದರ ಬೆಳವಣಿಗೆ ನೋಡ್ಲಿಕ್ಕೆ ನಮ್ಗೆ ಹೆಮ್ಮೆ ಅಂತ ಅನಿಸ್ತದೆ, ನಮ್ಮ ಶಿಷ್ಯಂದರು ಇಷ್ಟೆತ್ತರ ಹೋಗ್ತಿದ್ದಾರೆ ಅಂತ ಹೇಳಿ. ಖಂಡಿತ ಸರ್. ಅದೇ ಸರ್, ತಮ್ಮ ಈ ದೂರದರ್ಶನ ಪಯಣ ಆಯಿತು, ಅದರ ಶಿಷ್ಯಂದರು ನಿಮ್ಮ ಮುಂದಿನ ಯೋಜನೆ ಏನು ಸರ್? ನಿಮ್ಮ ಸಂಸ್ಥೆಯಲ್ಲಿ ಏನಾದ್ರು ಮುಂದಿನ ಯೋಜನೆ ಏನಿಗೆ ಮಾಡಬೇಕು ಅಂತ ಯೋಜನೆ ಇಟ್ಕೊಂಡಿದ್ರೆ? ಅದರ ಇನ್ನು ಸಣ್ಣವರು, ನೀವು ಸಣ್ಣ ಮಧ್ಯ ವಯಸ್ಸಲ್ಲಿದ್ದೀರಿ, ಇನ್ನು ಬಹಳಷ್ಟು ವರ್ಷ ನಿಮ್ಮ ಸಾಧನೆ ನಾವು ನೋಡಲಿಕ್ಕಿದೆ. ಹಾಗೆ ಯಾವ ಯೋಜನೆ ಇದೆ ಸರ್ ತಮ್ಮ ಮನದಲ್ಲಿ? ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅಂಥ ಯೋಜನೆ ಏನು ಇಲ್ಲ ಸರ್. ಭಗವಂತ ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಹಾಗೆ ಒಟ್ಟು ಕಲಾ ಸೇವೆ ಕೊನೆಯ ಉಸಿರಲ್ಲಿ ಇರುವವರೆಗೆ ಮಾಡಬೇಕು ಅಂತ ಇದ್ದೇನೆ. ಅದು ಹೇಗಾಗ್ತದೆ ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ಭಗವಂತನ ದೃಷ್ಟೇ ಬೇಡೋದು, ಉತ್ತಮ ಆರೋಗ್ಯ. ಅವ್ರು ಏನು ಹೇಳ್ತಾರೆ ಅದನ್ನ ಅರ್ಥ ನಡ್ಕೊಂಡು ಹೋಗೋದು. ಖಂಡಿತ ಈವರೆಗೆ ಆದದ್ದು ಅಷ್ಟೇ ಸರ್, ಅಷ್ಟೇ. ಯಾಕಂತ ಹೇಳಿ ನಾನು ಎಲ್ಲಿಯೂ ಕೂಡ ಎನಿಸ್ಲಿಲ್ಲ ಈ ರೀತಿ ಹೀಗೆ ಆಗ್ತದೆ ಅಂತ ಹೇಳಿ. ಅದೇನೋ ಅದೃಷ್ಟಕ್ಕೆ ಆಗ್ತಾ ಉಂಟು, ನಾನು ಅದಕ್ಕೆ ಹೌದು. ಆದರೆ ಒಂದು ತಲೆಯಲ್ಲಿ ಒಂದು ಅಹಂ ಬರದೇ ಇರೋ ರೀತಿಯಲ್ಲಿ ಮಾಡು ಭಗವಂತ ಅಂತ ಹೇಳಿ. ಅಹಂ ಬಂದ್ರೆ ನಿತ್ತು ಬಿಡ್ತದೆ, ಅದೊಂದು ಬರೋದು ಬೇಡ. ಕಲಾ ಸೇವೆ ಹೋಗ್ತಾ ಇರಲಿ. ಹಾಗಂತೇಳಿ ನನಗೆ ಒಮ್ಮೆಲೆ ಎತ್ತರಕ್ಕೆ ಹೋಗುವಂತಹ ಆಸೆಯೂ ಕೂಡ ಇಲ್ಲ. ಅವಕಾಶಗಳು ಬಂದಾಗ ನಾನು ಖಂಡಿತವಾಗಿಯೂ ನನಗೆ ನನ್ನ ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳೋದು, ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಬೇಕು. ಯಾರ್ದೋ ಕಾಲು ಎಳೆದು ನಾವು ಮೇಲೆ ಹೋಗುದು ಬೇಡ, ನಮಗಾಗಿ ಬಂದ ನಾವು ಉಪಯೋಗಿಸ್ಕೊಂಡು. ಖಂಡಿತ ನಾವು ತಾಳ್ಮೆಯಿಂದ ಇರುವ, ಅವಕಾಶಗಳು ಬಂದೇ ಬರ್ತದೆ, ಹೆಸರು ಬಂದೇ ಬರ್ತದೆ. ನನ್ನ ಮಾಸ್ಟರ್ ಯಾವಾಗಲೂ ಹೇಳುದು, ಕಲೆ ಕರೆಕ್ಟ್. ಮಾಸ್ಟರ್ ಯಾವಾಗಲೂ ಹೇಳ್ತಾ ಇದ್ರು, ಕಲೆ ಇದ್ರೆ ಆಗೋದಿಲ್ಲ, ಹಣೆ ಬರಹ ಇರಬೇಕು ಅಂತೇಳಿ. ನಾವು ಹಣೆ ಬರಹ ಇದ್ರೆ ಎಷ್ಟು ಮೇಲಕ್ಕೆ ಹೋಗ್ಬೋದು ಅಂತೇಳಿ. ಖಂಡಿತ, ಆದರೆ ತಾಳ್ಮೆಯಿಂದಿರುವ ಅಂತಿಲ್ಲ ಅಷ್ಟೇ. ಯೋಗ ಇದ್ರೆ ಮಾತ್ರ. ಹಾಗೆಂತೇಳಿ ದೊಡ್ಡ ಯೋಜನೆ ಮಾಡುವಂಥ ಯೋಜನೆಗಳು ಏನಿಲ್ಲ. ಆದರೆ ಉತ್ತಮ ಒಂದು ಸಂಸ್ಕಾರಯುತವಾದಂತಹ ಒಂದು ಶಿಷ್ಯಂದಿರ ನಾನು ಬೆಳೆಸಬೇಕು ಎನ್ನುವಂಥ ನನ್ನ ಮೂಲ ಉದ್ದೇಶ ಸರ್, ಅಷ್ಟೇ. ನಾನು ಯಾವಾಗಲೂ ಹೇಳೋದು, ನೀವು ರಂಗದಲ್ಲಿ ಮಾತ್ರ ಮಿಂಚುವುದಲ್ಲ, ನಿಮ್ಮ ಜೀವನದಲ್ಲಿಯೂ ಕೂಡ ನೀವು ಒಂದು ಶಾಸ್ತ್ರೀಯ ನೃತ್ಯ ಕಲಾವಿದರಂತೇಳಿ ಗುರುತಿಸಿಕೊಳ್ಬೇಕು. ಅಂದರೆ ಏನು ನಮ್ಮ ಕಲೆ ಸಂಸ್ಕೃತಿ ಎನ್ನುವಂಥದ್ದು ಏನು ಉಂಟು, ನಮ್ಮ ಆಚಾರ ವಿಚಾರಗಳನ್ನು ಅದು ವೇದಿಕೆಯ ಮೇಲೆ ಎಲ್ಲದೂ ಕೂಡ ಕೆಳಗೂ ಕೂಡ ನೀವು ಅದನ್ನೇ ಪಾಲಿಸಿಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್, ಖಂಡಿತ. ಈಗ ನಾವು ಕ್ಲಾಸಲ್ಲಿ ಬರುವಾಗ ಹೇಳೋದು, ಬಳೆ ಹಿಡ್ಕೊಂಡು ಬನ್ನಿ, ಬಿಂದು ಹಿಡ್ಕೊಂಡು ಬನ್ನಿ, ಕಡ್ಡಾಯ. ಅದಿಲ್ಲದ್ರೆ ಪಾಠವೇ ಮಾಡೋದಿಲ್ಲ. ಮಗುವಿಗೆ ಕಾರ್ಯಕ್ರಮಕ್ಕಾಗುವಾಗ ಆಭರಣಗಳು, ಮೇಕಪ್ ಅದೆಲ್ಲವೂ ಬೇಕು. ಕೆಳಗೆ ಬಂದಾಗ ಯಾವುದು ಬೇಡ, ಮಾಡ್ರನ್ ಅದಲ್ಲ. ನಾವು ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ಸಂಸ್ಕಾರವನ್ನು ಪಾಲಿಸಬೇಕು. ಈ ಕಲೆಯ ಶಾಸ್ತ್ರೀಯ ಕಲೆಗಳಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಅದು ಬಿಟ್ಟರೆ ಮತ್ತೆ ಬೇರೆ ಎಲ್ಲೂ ಇಲ್ಲಲ್ಲ ಸರ್. ಈಗ ಉಳ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ಮಾತ್ರ. ನಾವು ಅದಕ್ಕೂ ಕೂಡ ಬೇಡ ಅಂತ ಹೇಳಿದ್ರೆ ಅದು ಕೂಡ ನಶಿಸಿ ಹೋಗ್ತದೆ. ಅದರಿಂದಾಗಿ ಏನು ಉಂಟು, ನಮ್ಮ ಸಂಪ್ರದಾಯಗಳು, ಹಿಂದೂ ಸಂಪ್ರದಾಯ, ಸನಾತನ ಧರ್ಮ ಎನ್ನುವಂಥದ್ದು ಏನು ಉಂಟು, ಅದನ್ನು ಪಾಲಿಸುವಂಥದ್ದು ಈ ಕಲಾ
ಮಾರ್ಗದಿಂದ ಮಾತ್ರ ಸಾಧ್ಯ. ಅದನ್ನು ನಾವು ಬೆಳೆಸಿಕೊಳ್ಳುವಂಥದ್ದು ಮತ್ತು ಉಳಿಸಿಕೊಳ್ಳುವಂತಹ ಕಲಾವಿದರಾಗಿ ಕಲಾ ಶಿಕ್ಷಕರಾಗಿ ನಮ್ಮ ಕರ್ತವ್ಯ ಸರ್. ಖಂಡಿತ ಸರ್ ಸತ್ಯವಾದ ಮಾತು. ಅದರ ಜೊತೆ ತಾವು ಹಲವಾರು ಶಾಲೆಗಳಿಗೆ ಹೋಗಿ ನೀವು ಭರತನಾಟ್ಯ ಶಿಕ್ಷಣ ನೀಡಿದ್ರಿ. ಯಾವ ಶಾಲೆಗಳು ಅಂತ ನೆನಪಿಸುವಂಥ ಶಾಲೆಗಳಿದ್ದರೆ ಯಾವುದೆಲ್ಲ ತಿಳಿಸಿ. ನಾನು ಪ್ರಥಮವಾಗಿ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಮಿಲಾಗ್ರಿಸ್ ಅವರದ್ದು ಒಂದು ಅಂಗಸಂಸ್ಥೆ ಅದು. ಅಲ್ಲಿಂದ ಸಾಧಾರಣ ಒಂದು 20 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಈಗಲೂ ಹೋಗ್ತಿದ್ದೇನೆ. ಒಂದು ಬಾಂಧವ್ಯ ಸರ್ ಅಲ್ಲಿ. ನಾನು ವ್ಯವಹಾರ ಕಮರ್ಷಿಯಲ್ ಆಗಿ ಅಲ್ಲಿ ಹೋಗ್ತಾ ಇಲ್ಲ. ಅಲ್ಲಿಯ ಶಿಕ್ಷಕರಿಗೂ ನನಗಿರುವಂತಹ ಒಂದು ನಂಟು. ಅಲ್ಲಿ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಅಥವಾ ಅಲ್ಲಿ ಸ್ಟಾಫ್ ಇದು ಮನೆ ಪರ್ಸನಲ್ ಕಾರ್ಯಕ್ರಮ ಆದರೂ ಕೂಡ ಅವರ ಸ್ಟಾಫಿಗೆ ಹೇಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ತಾರೋ ಹಾಗೆ ನನಗೂ ಕೂಡ ಸರ್ ನಮ್ಮೊಂದು ಕಾರ್ಯಕ್ರಮ ಉಂಟು ಬನ್ನಿ. ಶಾಲೆಯ ಆರಂಭೋತ್ಸವದಿಂದ ಹಿಡಿದು ಕೊನೆಯ ಸೆಂಡಪ್ನವರೆಗೂ ಕೂಡ ನನಗೆ ಕರೆ ಇರ್ತದೆ. ಶಿಕ್ಷಕರ ದಿನಾಚರಣೆಗಂತೂ ನಾನು ಕೂಡ ಅಲ್ಲಿ ಒಬ್ಬ ಸ್ಟಾಫೇ. ಆ ರೀತಿಯ ಒಂದು ಟ್ರೀಟ್ ಮಾಡ್ತಾರೆ ನನಗೆ ಅಲ್ಲಿ. ಅದರಿಂದಾಗಿ ಆ ಶಾಲೆ ಮಕ್ಕಳ ಹತ್ರ ತಗೊಳ್ಳೋ ಫೀಸಿಗೋಸ್ಕರ ಹೋಗ್ತಾ ಇಲ್ಲ. ಅಲ್ಲಿ ಇನ್ನೊಂದು ತೃಪ್ತಿ, ಬಾಂಧವ್ಯಕ್ಕೋಸ್ಕರ ಅಲ್ಲಿ ಪಾಠ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿಂದ ದೂರ ಅಂತ ಹೇಳಿದರೆ ಹಟ್ಟಿ ಅಂಗಡಿ ಸಿದ್ಧಿವಿನಾಯಕ ರೆಸಿಡೆನ್ಸಿ ಸ್ಕೂಲ್ ಹಟ್ಟಿ ಅಂಗಡಿ, ಅದು ಕೂಡ ಹಾಗೆ 18 ವರ್ಷಗಳಿಂದ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಕೂಡ ಹಾಗೆ ಆ ಶಾಲೆಗೂ ನನಗಿರುವಂತಹ ಬಾಂಧವ್ಯಕ್ಕೋಸ್ಕರ ಇಲ್ಲಿ ಹೋಗೋದೇ 1 ಗಂಟೆ ಆಗ್ತದೆ ನನಗೆ. ಅಲ್ಲಿ ಬಸ್ಸಲ್ಲಿ ಹೋಗೋದಾದ್ರೂ ಕೂಡ ಆವಾಗ ಬಸ್ಸಲ್ಲಿ ಹೋಗ್ತಿದ್ದೆ, ಈಗ ಬೈಕಲ್ಲಿ ಹೋಗ್ತಾ ಇದ್ದೇನೆ. ಅಲ್ಲಿ ಇನ್ನೊಂದು ಸಂತೋಷ ಅಂತ ಹೇಳಿದರೆ ಬೇರೆ ಬೇರೆ ಜಿಲ್ಲೆಯ ಮಕ್ಕಳು ಅಲ್ಲಿ ಇರ್ತಾರೆ ಸರ್. ಅವರು ಅಲ್ಲಿ 3 ವರ್ಷ ಅವಧಿಯಲ್ಲಿ ನನ್ನ ಹತ್ರ ಏನು ಕಲಿತಾರೆ ನೋಡಿ, ಅದು ಆಮೇಲೆ ಹೊರಗೆ ಹೋದ ನಂತರ ನನ್ನನ್ನು ಗುರುತಿಸ್ಕೊಳ್ತಾರೆ. ಇವಾಗಲೂ ಕೂಡ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನಮಸ್ತೆ ನಾನು ರಸಜ್ಞ ಅಂತೇಳಿ ಮೊನ್ನೆ ಮೆಸೇಜ್ ನನಗೆ ಅನಿಸ್ತದೆ, ಈ ಮಗು ರಸಜ್ಞ ಅಂತ ಹೇಳಿ ಹಟ್ಟಿಂಗಡಿ ಶಾಲೆಯಲ್ಲಿ ಇತ್ತಲ್ಲ ಅಂತೇಳಿ. ಅದೊಂಥರ ಖುಷಿ. ನಾನು ಕಲಿತಂತಹ ಮಗು ಬೇರೆ ಯಾವುದೋ ಜಿಲ್ಲೆಯಲ್ಲಿ ಹೋಗಿ ನಾನು ನೆನಪಿಸಿಕೊಳ್ತದೆ ಎನ್ನುವಂಥದ್ದು ಅದು ನನ್ನ ಭಾಗ್ಯ. ಆ ಉದ್ದೇಶದಿಂದ ಹಟ್ಟಿಂಗಡಿ ರೆಸಿಡೆನ್ಸ್ ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಮತ್ತು ನಾನು ಯಾವಾಗಲೂ ಹೇಳೋದು, ಒಂದು ಒಳ್ಳೆಯ ಶಾಲೆ, ಹಿಂದೂ ಸಂಪ್ರದಾಯವನ್ನು ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂತಹ ಶಾಲೆ. ಹೌದು, ಅಲ್ಲಿ ನಾನು ಹೇಳ್ಬೇಕಂತಿಲ್ಲ ಸ್ಟಿಕ್ಕರ್ ಹಾಕೊಂಡು ಬನ್ನಿ, ಬೆಳೆ ಹಾಕೊಂಡು ಬನ್ನಿ, ಕಂಪಲ್ಸರಿ. ಅವರು ಶಾಲೆಯ ಅವಧಿಯಲ್ಲಿ ತುಂಬಾ ಒಳ್ಳೆ. ಮತ್ತೆ ಅಲ್ಲಿ ನನಗೆ ನನ್ನ ಶಿಷ್ಯಂದರು ಮಾತ್ರ ನಮಸ್ಕಾರ ಮಾಡುವಂಥದ್ದಲ್ಲ, ಪ್ರತಿಯೊಂದು ಮಗು ಒಂದು ಟೀಚರ್ ಒಳಗೆ ಹೋದ ಕೂಡಲೇ ನಮಸ್ಕಾರ, 2 ಕೈ ಜೋಡಿಸಿಕೊಂಡು ನಮಸ್ತೆ ಸರ್ ಅಂತ ಹೇಳಿ ಅದು ಗೌರವ ನೀಡುವುದು. ನಾವು ಖಂಡಿತ ಆ ಸಂಸ್ಕಾರ ಇವತ್ತು ನಮ್ಮ ಮಕ್ಕಳಿಗೆ ನುಡಿಸಿದ ನಂತರ ಅಲ್ಲೇ ನೋಡಿದ್ದು. ಖಂಡಿತ ಸರ್, ಖಂಡಿತ. ಅಲ್ಲಿ ಕಲಾವಿದರಿಗೆ ಗೌರವ ನೀಡ್ತಾರೆ. ಅಲ್ಲಿ ಹೋದಾಗ ಅದೇ ರೀತಿ ಗೌರವ ಅಳವಡಿಸಿ ನುಡಿಸಿರಿಯಲ್ಲಿ ನಾವು ಹೇಳಬೇಕು. ಹೋದಾಗ ಅಲ್ಲಿ ನೀಡುವಂತ ಗೌರವ ನೋಡಿದಾಗ ಬಹಳ ಖುಷಿ ಆಗ್ತದೆ. ವಿದ್ಯಾರ್ಥಿಗಳು ನಮ್ಮ ಹಿಂದೆ ಇರ್ತಾರೆ, ಊಟ ಮಾಡಿ ಇಲ್ಲೂ ಹಾಗೆ ಹಟ್ಟಿಂಗಡಿ ಶಾಲೆಯಲ್ಲಿ ಕೂಡ ಅದೇ ರೀತಿ ಪರಿಸರ. ಅಂತ ಒಂದು ದೊಡ್ಡ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ನಮಗೆ ಒಂದು ಹೆಮ್ಮೆ. ಖಂಡಿತ ಸರ್, ಖಂಡಿತ ಅದು ಬಹಳ ಖುಷಿ ಆಗ್ತದೆ. ಅದೇ ರೀತಿ ಹಾಗೆ ತುಂಬಾ ಶಾಲೆಗಳು ಉಂಟು ಸರ್. ನಾನು ಹೇಳುವ ಸರ್ಕಾರದ ನೀವು ಕೆಲವು ಇದರಲ್ಲಿ ನೀವು ಮಾಡಿದಿರಲ್ಲ ಸರ್, ಶೈಕ್ಷಣಿಕ ಇದರಲ್ಲಿ ಮಾಡಿದಿರ ಅಂತಲ್ಲ? ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯವರು ನೀಡುವಂತಹದ್ದು ಕೆಲವೊಂದು ಪ್ರಾಯೋಜನೆ ಕಾರ್ಯಕ್ರಮಗಳನ್ನು ಮಾಡ್ತೇನೆ. ಪ್ರತಿ ವರ್ಷ ಪ್ರಾಯೋಜನೆಗಳನ್ನು ಕೊಡ್ತಾರೆ ನಮಗೆ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಈಗ ನಾಡ್ದು ಏಪ್ರಿಲ್ 13ಕ್ಕೆ ರಾಜಾಂಗಣದಲ್ಲಿ ನಾವು ನೃತ್ಯ ಮಂಥನ ಅಂತೇಳಿ ಪ್ರತಿ ವರ್ಷ ನಮ್ಮದು ವಾರ್ಷಿಕೋತ್ಸವ ಅಂತ ಮಾಡ್ತೇವೆ. ಅಲ್ಲಿ ಒಂದಿಷ್ಟು 2-3 ಎಲೆಮರೆಕಾಯಿಯಾಗಿರುವಂತಹ ಕಲಾವಿದರನ್ನು ಗುರುತಿಸಿಕೊಂಡು ನಾವು ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಆ ಕಾರ್ಯಕ್ರಮ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೂ ನನ್ನ ಗುರುಗಳ ಗುರುಪುತ್ರಿಯಾದಂತಹ ವೀಣಾ ಸಾಮಗ್ರಿ ಉದ್ಘಾಟನೆ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರು ಬರ್ತಾರೆ. ಆಮೇಲೆ ಅಲ್ಲಿ ಏನು ಬೇಸಿಕ್ ಬಾಲಪಾಠದಿಂದ ಹಿಡಿದು ವಿದ್ವತ್ತಿನವರೆಗಿನ ಮಕ್ಕಳ ಪ್ರದರ್ಶನ ಆ ಒಂದು ವೇದಿಕೆಯಲ್ಲಿ ನಡೀತದೆ ಆ ದಿವಸ. ಆಮೇಲೆ ಒಂದು ಸಣ್ಣ ನೃತ್ಯ ರೂಪಕಗಳು, ಈ ರೀತಿ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ ಪ್ರತಿ ವರ್ಷವೂ ಕೂಡ. ಖಂಡಿತ ಸರ್. ಅದೇ ರೀತಿ ತಮ್ಮ ನರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಕೊನೆಯದಾಗಿ ಹೇಳಲಿಕ್ಕೆ ಹೇಳಿದ್ರಿ, ಯಾವುದೆಲ್ಲ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀರ? ನೆನಪಾಗುವುದು ಯಾವುದಿಗೆ ಸದ್ಯಕ್ಕೆ ತುಂಬ ಇರ್ತದೆ, ನೆನಪಾಗುವಂಥದ್ದು ಹೇಳಿ ಸರ್. ಮುಂದೆದಾಗಿ ಜಿಲ್ಲಾ ಯುವ ಪ್ರಶಸ್ತಿ ಇವರು ಕ್ರೀಡಾ ಇಲಾಖೆಯವರು ನೀಡುವಂಥದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ನೀಡುವಂತಹ ಕಲಾಶ್ರೀ ಪ್ರಶಸ್ತಿ. ಆಮೇಲೆ ಮಕ್ಕಳ ಮನೆ ಗದಗ ಅಂಥೇಳಿ ಅವರು ಉತ್ತಮ ಕಲಾ ಶಿಕ್ಷಕ ಪ್ರಶಸ್ತಿ ಅಂತೇಳಿ ಕೊಟ್ಟರು. ಮತ್ತು ಹಲವಾರು ಸಂಘ ಸಂಸ್ಥೆಗಳು, ಯುವ ವಿಚಾರ ವೇದಿಕೆಯವರು, ಅದು ಹೇಳಲೇಬೇಕು ಸರ್, ನನ್ನ ಸ್ಥಳೀಯ ಸಂಸ್ಥೆ. ನಾನು ಭರತನಾಟ್ಯ ಕ್ಷೇತ್ರದಲ್ಲಿ ಅಲ್ಲದೆ ಈ ನಾಟಕ ರಂಗದಲ್ಲಿಯೂ ಕೂಡ ಇದ್ದೇನೆನ್ನುವುದಂಥದ್ದನ್ನು ತೋರಿಸಿಕೊಟ್ಟದ್ದು ನನಗೆ ಯುವ ವಿಚಾರ ವೇದಿಕೆ. ಅಲ್ಲಿ ಕೂಡ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ಹಲವಾರು ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಅಲ್ಲಿಯ ಸದಸ್ಯರೆಲ್ಲರೂ ಕೂಡ ನಾವೊಂದು ಮನೆಯವರು ಇದ್ದ ಹಾಗೆ ತುಂಬ ಒಡನಾಡಿಗಳಾಗಿದ್ದಾರೆ. ನನ್ನ ಕೆಲವೊಂದು ನನ್ನ ನಾಟ್ಯದ ಕಾರ್ಯಕ್ರಮದಲ್ಲಿ ಕೂಡ ಅವರು ಬಂದು ನನಗೆ ಸಹಕರಿಸ್ತಾರೆ. ಕೆಲವೊಂದು ಪ್ರಾಯೋಜನೆ ನಾವು ಜಂಟಿಯಾಗಿ ಮಾಡ್ತೇವೆ, ವಿಚಾರ ವೇದಿಕೆ ಮತ್ತು ನಮ್ಮ ಭ್ರಾಮರಿ ನಾಟ್ಯಾಲಯ ಅಂತ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಸ್ಪೆಷಲಿ ಹೇಳೋದಾದ್ರೆ ನಾನು ರಂಗಭೂಮಿಯಲ್ಲಿ ಇದು ನಾಟಕ ಕ್ಷೇತ್ರದಲ್ಲಿ ನಾನು ಇದ್ದೇನೆ ಅಂತ ತೋರಿಸಿಕೊಟ್ಟದ್ದು ಯುವ ವಿಚಾರ ವೇದಿಕೆ. ಅಲ್ಲಿಯ ಯೋಗೇಶ್ ಕಣಿಗರು ನನ್ನ ನಾಟಕದ ಒಂದು ಗುರುಗಳಂತೇಳಿ ಹೇಳ್ಬೋದು.
ಹಾಗೆ ಉದ್ಯಾವರ ಮಾಧವಾಚಾರ್ಯರು ಕೂಡ ಹಾಗೆ ನೃತ್ಯ ರೂಪಕದಲ್ಲಿ ನನಗೊಂದು ಅವಕಾಶ ಕೊಟ್ಟು ಆ ರಂಗದ ಕಲ್ಪನೆಗಳು ಏನುಂಟು, ಸಮೂಹವನ್ನು ಯಾವ ರೀತಿ ಉಪಯೋಗಿಸಿಕೊಂಡು ನಾವು ಒಂದು ರೂಪಕವನ್ನು ಮಾಡಬಹುದು ಎನ್ನುವಂಥದ್ದು ಕಲ್ತದ್ದು ನಾನು ನಮ್ಮ ರಂಗಕರ್ಮಿಯಾದಂತಹ ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯರ ಬಳಿ. ಹಾಗೆ ಹಲವಾರು ಪ್ರಶಸ್ತಿ ಪುರಸ್ಕಾರ, ತುಂಬ ಪುರಸ್ಕಾರಗಳು ಬಂದಿದೆ ಸರ್. ಬಂದಿದೆ ಬಹಳಷ್ಟಿದೆ. ಆದರೆ ಸರ್ ಕೊನೆಯದಾಗಿ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡೋದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ವೀಕ್ಷಕರಿಗೆ ಹೇಳೋದಿಷ್ಟೇ ಸರ್, ಪ್ರತಿಯೊಂದು ಮಕ್ಕಳಿಗೆ ಈ ಕಲೆಯ ಯಾವುದಾದ್ರೂ ಒಂದು ಪ್ರಾಕಾರಗಳಲ್ಲಿ ತೊಡಗಿಸಲಿ, ನಿಮ್ಮ ಮಕ್ಕಳನ್ನು ತೊಡಗಿಸಿ. ಯಾಕಂತ ಹೇಳಿದ್ರೆ ಇದರಿಂದಾಗಿ ಮಗುವಿಗೆ ಒಂದು ಉತ್ತಮ ಕಲೆ ಸಂಸ್ಕಾರ ಬರ್ತದೆ. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ ನಾನೇ ಇದ್ದೇನೆ ಈಗ. ಈ ಕಲೆಯಿಂದಾಗಿ ನಮಗೊಂದು ಸಂಸ್ಕಾರ ಬರ್ತದೆ, ವಿನಯತೆ, ಇನ್ನೊಬ್ಬರ ಹತ್ರ ಹಿರಿಯರ ಹತ್ರ ಮಾತಾಡುವ ರೀತಿಯಾಗಿ ಅಂತೇಳಿ ಅದು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇಲ್ಲಿ ಕಲೆಗೆ ಯಾವುದೇ ರೀತಿಯ ಜಾತಿ ಅದು ಏನೂ ಇಲ್ಲ ಸರ್. ಯಾರು ಶರಣಾಗತರಾಗ್ತಾರೋ ಅವರಿಗೆ ಖಂಡಿತವಾಗಿ ಒಲಿತದೆ. ನಾವು ವಿಧೇಯರಾಗಿರಬೇಕು. ನನ್ನ ಮಕ್ಕಳಿಗೂ ಸಹ ಹೇಳಿದೆ, ನಾವು ಯಾವಾಗ ಬಗ್ಗೆ ಶರಣಾಗತಿಯಿಂದ ಹೋಗ್ತೇವೆ ಅಷ್ಟು ನಾವು ಮೇಲೆ ಇರ್ತಾ ಹೋಗ್ತೇವೆ. ಆದ್ದರಿಂದ ಒಂದೇನಂತ ಹೇಳಿ ನಮ್ಮ ಕಲೆ ಸಂಸ್ಕೃತಿಯನ್ನು ಬೆಳೆಸಬೇಕು ಎನ್ನುವಂಥ ಉದ್ದೇಶ. ಎರಡನೇದಾಗಿ ಮಗುವನ್ನು ಉತ್ತಮ ಒಂದು ಪ್ರಜೆಯನ್ನಾಗಿ, ನಾಗರಿಕನಾಗಿ ಮಾಡುವ ಒಂದು ಉದ್ದೇಶದಿಂದಾಗಿ ಆದರೂ ಈ ಕಲೆ ಯಾವುದೇ ಪ್ರಕಾರ, ನೃತ್ಯ, ಸಂಗೀತ ಯಾವುದು ಬೇಕಾದ್ರೆ ಮನೆಯ ಒಂದು ಮಗುವನ್ನು ಅದಕ್ಕೆ ಹಾಕಿ, ಇದರಿಂದಾಗಿ ನಿಮ್ಮ ಮಗುವಿನ ಭವಿಷ್ಯ ಇನ್ನೂ ಉತ್ತಮವಾಗ್ತದೆ. ಈಗ ಏನು ಬೇಡದ ಈ ಟಿವಿ, ಮೊಬೈಲ್ ಹೋಗೋದಕ್ಕಿಂತ ಈ ಕಲೆಯಲ್ಲಿ ಸಿಗುವಂತಹ ಒಂದು ಸಂತೋಷ ಇದು ಹೇಳಲು ಅಸಾಧ್ಯ ಅಂತ ಹೇಳ್ತಾರೆ. ಆ ರೀತಿ ಅಂದ್ರೆ ಕಲಾ ವಿಭಾಗದಿಂದಾಗಿ ಬೇರೆ ದುಶ್ಚಟಗಳಿಂದ ದೂರ ಆಗ್ತಾರೆ ಮಕ್ಕಳು. ಒಂದು ಉತ್ತಮ ಅಂತ ಒಂದು ಹವ್ಯಾಸ ಬೆಳೆ. ಈಗ ಒಂದು ಪ್ರದರ್ಶನ ಆಗಲಿ ಅಥವಾ ನನಗೆ ಮನೆಯಲ್ಲಿ ಯಾವಾಗ ಸಣ್ಣದಿರೋ ಬೈದು ನೀ ಅಂತ ಎರಡು ದಿವಸ ಡ್ಯಾನ್ಸ್ ಮಾಡ್ತಿರೋದು ಅಂತ, ಆಚೆ ಹೋಗಿ ಡ್ಯಾನ್ಸ್, ಈಚೆ ಹೋಗಿ ಡ್ಯಾನ್ಸ್. ಅದೇಗ ನನ್ನ ಪೇರೆಂಟ್ಸ್ಗಳು ಹೇಳ್ತಾರೆ, ಸರ್ ಇವಳೆಂತ ಎರಡು ದಿವಸ ಡ್ಯಾನ್ಸ್ ಮಾಡ್ತಾನೆ ಇರೋದು ಅಂತೇಳಿ. ಅಂದ್ರೆ ನೋಡಿ, ಆವಾಗ ಮಗುವಿನ ಮನಸ್ಸು ಬೇರೆ ಎಲ್ಲಿ ಹೋಗುದಿಲ್ಲ, ಡ್ಯಾನ್ಸ್ನಲ್ಲಿಗೆ ಹೋಗ್ತದೆ. ಆ ರೀತಿ ಅದೇ ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಬಿಡುವಿನ ಸಮಯದಲ್ಲಿ ನಮ್ಮೊಂದಿಗೆ ಒಂದು ಬಿಡು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮೊಂದಿಗೆ ಮನಬಿಚ್ಚಿ ಮಾತಾಡಿದ್ರಿ. ನಿಮ್ಮ ಕಲೆಯ ಪಯಣದ ಬಗ್ಗೆ, ಅದೇ ರೀತಿ ನಿಮ್ಮ ಎಲ್ಲ ಸಾಂಸಾರಿಕ ಜೀವನ ಇರ್ಬೋದು, ಅದ್ರ ಬಗ್ಗೆ ಕೂಡ ಬಹಳಷ್ಟು ವಿಷಯಗಳು ತಿಳಿಯಪಟ್ಟು, ತಂದೆಯವರ ಬಗ್ಗೆ ಕೂಡ, ಅದೇ ರೀತಿ ನಿಮ್ಮ ಗುರುಗಳ ಬಗ್ಗೆ ಭಾಳಷ್ಟು, ಅದೇ ರೀತಿ ಅಚ್ಚರಿಯ ಕರೆಯಲ್ಲಿ ನಿಮಗೆ ಇರುವರು ಫೋನ್ ಮಾಡಿ, ನಿಮ್ಮ ಆತ್ಮೀಯರು ಇರುವರು ಫೋನ್ ಮಾಡಿ ಕರೆ ಮಾಡಿ ಮಾತಾಡಿದರು. ನಿಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತಾಡ್ತಿದ್ವಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ನಿಮ್ಮ ಮುಂದಿನ ಕಲಾ ಜೀವನ ಕೂಡ ಇನ್ನಷ್ಟು ಉಜ್ವಲವಾಗಿರಲಿ, ಬಹಳಷ್ಟು ಅವಕಾಶಗಳು ತಮ್ಮನ್ನು ಅರಸಿ ಬರಲಿ, ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಒಂದು ಶುಭ ಹಾರೈಕೆಗಳು ಸರ್ ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಹಾಗೆ ನಿಮಗೂ ಕೂಡ ಸರ್. ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ನಮ್ಮಂತಹ ಕಲಾ ಪ್ರತಿಭೆ ನನ್ನನ್ನು ಗುರುತಿಸಿಕೊಂಡು ಈ ಒಂದು ಮಾಧ್ಯಮದಲ್ಲಿ ನಾನು ಪರಿಚಯಿಸಿದ್ದೀರಿ. ಇದಕ್ಕೋಸ್ಕರ ಯು ಚಾನಲ್ ಅವರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಸ್ಪೆಷಲಿ ನಿಮಗೆ ಸರ್ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ಊರಿನ ಜನಪ್ರಿಯ ಭರತನಾಟ್ಯ ಕಲಾವಿದರು, ಗುರುಗಳು, ವಿದ್ವಾನ್ ಭವಾನಿ ಶಂಕರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.